हरे कृष्णा हरे कृष्णा हरे राम राम हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण कृष्ण हरे हरे, राम राम हरे हरे, हरे कृष्णा कृष्ण कृष्ण हरे हरे, हरे राम राम हरे हरे, हरे कृष्णा कृष्ण कृष्ण हरे हरे, हरे राम हरे, हरे कृष्णा कृष्ण कृष्ण हरे हरे, हरे राम हरे हरे, हरे कृष्ण 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 हरे हरे, हरे राम राम हरे हरे, हरे कृष्ण 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 हरे हरे, हरे राम राम हरे हरे, हरे कृष्ण कृष्ण हरे हरे, हरे राम राम हरे हरे, हरे कृष्णा कृष्ण कृष्ण हरे हरे, हरे राम हरे हरे, हरे कृष्णा कृष्ण कृष्ण हरे हरे, हरे राम हरे हरे, हरे कृष्ण 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 हरे हरे, हरे राम राम हरे हरे, हरे कृष्ण 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 हरे हरे, हरे राम 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 हरे हरे। श्री भागवत महापुराण की जय, श्री हरिनाम संकीर्तन की जय, जगद्गुरु श्रील प्रभुपाद की जय। नन्निंद ಹೇಳಿ, ಓಂ ನಮೋ ಭಗವತೆ ವಾಸುದೇವಾಯ, ओम नमो भगवते वासुदेवाय। ಓಂ ನಮೋ ಭಗವತೆ ವಾಸುದೇವಾಯ, ओम नमो भगवते ಓಂ वासुदेवाय। ನಮೋ ಭಗವತೆ ವಾಸುದೇವಾಯ, ओम नमो भगवते ಓಂ वासुदेवाय। ಅಜ್ಞಾನತಿಮಿರಾಂಧಸ್ಯ ओम अज्ञानतिमिरान्धस्य ಜ್ಞಾನಾಂಜನಶಲಾಕಯಾ ज्ञानाञ्जलाकलकल्पना चक्षुरुन्मीलितं येन तस्मै श्रीगुरवे नमः। नमः ॐ विष्णुपादाय नमः ओम विष्णुपादाय कृष्णप्रेष्ठाय भूतले कृष्णवृषालभूतले श्रीमते भक्तिवेदान्त श्रीमते भक्तिवेदान्त स्वामिन्निति नामिने स्वामिन्निति नामिने। नमस्ते सारस्वते देवे नमस्ते गौरवाणी प्रचारिणे
ಗೌರವಾಣಿ ಪ್ರಚಾರ್ಯ ನಿರ್ವಿಶೇಷ ಶೂನ್ಯವಾದಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ ಜಾತ್ಯ ದೇಶತಾರಿಣಿ ಜಯ ಶ್ರೀ ಕೃಷ್ಣ ಚೈತನ್ಯ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಪ್ರಭು ಶ್ರೀ ನಿತ್ಯಾನಂದ ಅದ್ವೈತ ಗದಾಧರ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಸಾದಿ ಆಸಾದಿ ಗೌರ ಗೌರ ಹರೇ ಭಕ್ತರು. ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಹರೇ ಕೃಷ್ಣ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ ಹರೇ ರಾಮ ರಾಮ ಹರೇ ಮೂಕಂ ಹರೇ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಹರೇ ಕೃಷ್ಣ, ತಮ್ಮೆಲ್ಲರಿಗೆ ಸ್ವಾಗತ. ನಾವು ಈ ಪ್ರತಿ ಶನಿವಾರದ ಸಾಪ್ತಾಹಿಕ ಕಾರ್ಯಕ್ರಮ ಇದು. ಭಾಗವತದ ಕುರಿತಾಗಿ ಅನೇಕ ಪ್ರಸಂಗಗಳನ್ನ ನಾವು ಕಲಿತಾ ಬರ್ತಾ ಇದ್ದೀವಿ. ಮೊದಲನೆಯ ಸ್ಕಂದ, ಭಾಗವತದಲ್ಲಿರೋ ಒಟ್ಟು 12 ಸ್ಕಂದಗಳಲ್ಲಿ ಮೊದಲನೆಯ ಸ್ಕಂದದ ಚರ್ಚೆಯನ್ನ ನಾವು ಇತ್ತೀಚೆಗಷ್ಟೇ ಪೂರ್ತಿ ಮಾಡಿದ್ದೀವಿ. ಮೇಲಾಗಿ ಈಗ ಬರ್ತಾ ಇರುವಂತಹ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಉತ್ಸವದ ಪ್ರಯುಕ್ತವಾಗಿ ಭಾಗವತದಲ್ಲಿ ಕೃಷ್ಣನ ವಿಷಯದ ಎಲ್ಲಿ ಚರ್ಚೆ ಆಗಿದೆ ಅನ್ನೋದನ್ನ ನಾವು ಈಗ ಅದನ್ನೇ ಮುಖ್ಯ ವಿಷಯವಾಗಿ ತಗೊಂಡು ಈಗ ಚರ್ಚೆ ಮಾಡ್ತಾ ಇದ್ದೀವಿ. ಆಕ್ಚುಲಿ ಹೇಳ್ಬೇಕಂದ್ರೆ ಭಾಗವತದಲ್ಲಿ 10ನೇ ಸ್ಕಂದದಲ್ಲಿ ಶ್ರೀಕೃಷ್ಣ, ಅವನ ಅವತರಣ, ಅವನ ಲೀಲೆಗಳ ಬಗ್ಗೆ ಚರ್ಚೆ ಆಗಿರೋದು. ಆದ್ರೆ ಜನ್ಮಾಷ್ಟಮಿಯ ಪ್ರಯುಕ್ತ ಆ ಚರ್ಚೆಯನ್ನ ನಾವು ಈಗಲೇ ಪ್ರಾರಂಭ ಮಾಡಿದ್ದೀವಿ. ಹಿಂದಿನ ವಾರ ತಾವೆಲ್ಲ ಆ ಚರ್ಚೆಯಲ್ಲಿ ಶ್ರೀಮಾನ್ ಕೌಸ್ತುಭ್ ಪ್ರಭು ಅವರಿಂದ ಅನೇಕ ವಿಷಯಗಳನ್ನ ಕೇಳಿದ್ದೀರಾ. ಭಾಗವತ ನಮ್ಗೆಲ್ಲ ತಿಳಿದಿರೋ ಹಾಗೆ ಎಲ್ಲ ವೇದ ಸಾಹಿತ್ಯಗಳಲ್ಲಿ, ಎಲ್ಲ ವೇದ ಸಾಹಿತ್ಯವನ್ನ ಒಂದು ಹಾಲಿನ ಸಮುದ್ರಕ್ಕೆ ನಾವು ಹೋಲಿಕೆ ಮಾಡಿದ್ರೆ, ಆ ಹಾಲಿನ ಸಾರವಾದಂತಹ ಕೆನೆ, ಸಾರ ಅಂತ ಹೇಳ್ತಾರೆ. ಆ ಕೆನೆಯನ್ನ ಶ್ರೀಮದ್ ಭಾಗವತ ಮಹಾಪುರಾಣಕ್ಕೆ ತುಲನೆ ಮಾಡಲಾಗತ್ತೆ, ಹೋಲಿಕೆ ಮಾಡಲಾಗತ್ತೆ. ಸರ್ವಶಾಸ್ತ್ರಾಬ್ಧಿ ಪೀಯೂಷ ಅಂದ್ರೆ ಪೂರ್ತಿ ಶಾಸ್ತ್ರ, ವೇದಶಾಸ್ತ್ರಗಳನ್ನುವಂತ ಒಂದು ದೊಡ್ಡ ಸಾಗರದಲ್ಲಿ ಅಮೃತ, ಹೇಗೆ ಸಾಗರವನ್ನು ಮಂಥನ ಮಾಡಿ ಅಮೃತವನ್ನ ಪಡೆದ್ರಲ್ವಾ ದೇವತೆಗಳು ಮತ್ತೆ ಅಸುರರು. ಮುಖ್ಯವಾಗಿ ಅಸುರರು ಕಿತ್ಕೊಂಡು ಹೋದ್ರು, ಮಂತ್ರ ದೇವತೆಗಳೇ ಸಿಕ್ತದು. ಹಾಗೆ ವೇದ ಸಾಹಿತ್ಯವನ್ನ ನಾವು ಅದರ ತಿರುಳನ್ನ ನಾವು ತಿಳಿಲಿಕ್ಕೆ ಪ್ರಯತ್ನ ಮಾಡಿದ್ರೆ ಕೊನೆಗೆ ನಮಗೆ ಸಿಗುವಂತಹ ಸಾರ ಅದು ಶ್ರೀಮದ್ ಭಾಗವತ ಪುರಾಣ. ಆ ಶ್ರೀಮದ್ ಭಾಗವತ ಪುರಾಣವನ್ನ ಭಗವಂತನ ಸ್ವರೂಪಕ್ಕೆ ಹೋಲಿಸಲಾಗಿದೆ. ನಿಮಗೆಲ್ಲ ತಿಳಿದಿರಬಹುದು ಈ ಮಾತು. ಮೊದಲ 2 ಸ್ಕಂದಗಳನ್ನ ಭಗವಂತನ 2 ಪಾದಗಳಿಗೆ ಹೋಲಿಸಲಾಗಿದೆ. ನಂತರದ 2 ಸ್ಕಂದ, 3 ಮತ್ತೆ 4ನೇ ಸ್ಕಂದವನ್ನ ಭಗವಂತನ ತೊಡೆಗೆ ಹೋಲಿಸಲಾಗಿದೆ. ನಂತರ ಬರುವಂತ 5ನೇ ಸ್ಕಂದವನ್ನ ಭಗವಂತನ ನಾಭಿಗೆ ಹೋಲಿಸಲಾಗಿದೆ. ಈ ರೀತಿಯಾಗಿ ಮೇಲೆ ಇರ್ತಾ ಭಗವಂತನ ಮುಖವನ್ನ 10ನೇ ಸ್ಕಂದಕ್ಕೆ ಹೋಲಿಸಲಾಗಿದೆ. 10ನೇ ಸ್ಕಂದದಲ್ಲಿ ಭಗವಂತನ ನೇರವಾದಂತಹ ಚರ್ಚೆ ಬರುತ್ತೆ. ಭಗವಂತನ ಕುರಿತಾಗಿ ಅವನ ಜನ್ಮ, ಅವನ ಲೀಲೆಗಳು, ಅವನ ಮುಖ್ಯ ಭಕ್ತರ, ವೃಂದಾವನದ ಭಕ್ತರು, ದ್ವಾರಕೆಯ ಭಕ್ತರು, ಅವರ ಬಗ್ಗೆ ಚರ್ಚೆ ಬರುತ್ತೆ. ಆ ಚರ್ಚೆಯನ್ನ ನಾವು ಜನ್ಮಾಷ್ಟಮಿಯ ವಿಶೇಷ ಅಂತ ಹೇಳಿ ಇದನ್ನ ಚರ್ಚೆ ಮಾಡ್ತಾ ಇದ್ವಿ. ತಾವೆಲ್ಲ ನೆನಪಿರ್ಬೋದು ತಮ್ಗೆ, ಹಿಂದಿನ ಬಾರಿ ನಾವು ಚರ್ಚೆಯಲ್ಲಿ ಏನನ್ನ ನೋಡಿದ್ವಿ. ಶ್ರೀ ರಾಜ ಪರೀಕ್ಷಿತ, ತಮ್ಗೆಲ್ಲ ತಿಳಿದಿದೆ ಈ ಮಾತು. ರಾಜ ಪರೀಕ್ಷಿತ, ಅವನಿಗೆ ಒಂದು ಶಾಪ ಸಿಕ್ಕಿದೆ. ಆ ಶಾಪ 7 ದಿನದಲ್ಲಿ ಅವನು ಮೃತ್ಯು ಅಪ್ತಾನೆ ಅಂತ ಹೇಳಿ ಒಂದು ಶಾಪ. ಒಬ್ಬ ಬ್ರಾಹ್ಮಣನ ಮಗ ಅವನು ಶಾಪವನ್ನು ನೀಡಿದ್ದು. ಆ 7 ದಿನದಲ್ಲಿ ಏನ್ ಕಾರ್ಯ ಮಾಡಬೇಕು, ಜೀವನದಲ್ಲಿ ಏನು ಉಳಿದಿದೆ, ಏನು ಮುಖ್ಯವಾದಂತಹ ಕಾರ್ಯ ಅನ್ನೋದನ್ನ ನಾವೆಲ್ಲ ಯೋಚನೆ ಮಾಡ್ತೀವಿ. ಸಮಯ ಕಡಿಮೆ ಇದ್ದಾಗ ಮುಖ್ಯವಾದಂತಹ ಕಾರ್ಯ, ಅತಿ ಮುಖ್ಯವಾದಂತಹ ಕಾರ್ಯವನ್ನು ನಾವು ಮಾಡ್ತೀವಿ. ಈ ಸಾಮ್ರಾಟ್ ಪರೀಕ್ಷಿತ ಇವನು ಯಾವ ಕಾರ್ಯವನ್ನ ಆಯ್ಕೆ ಮಾಡ್ಕೊಂಡ? ಭಗವಂತನ ಕುರಿತಾಗಿ ಅವನ ವರ್ಣನೆಯನ್ನ ಸಾಕ್ಷಾತ್ ಪರಮ ಭಕ್ತರ ಮುಖದಿಂದ ಕೇಳಲಿಕ್ಕೆ ಬಯಸಿದ್ದ. ಈ 7 ದಿನದಲ್ಲಿ ಅವನು ಭಗವಂತನ ಕುರಿತಾಗಿ ಒಬ್ಬ ಮಹಾನ್ ಭಕ್ತನಾದಂತಹ ಶುಕ ಮುನಿಗಳಿಂದ ಕೇಳ್ತಾನೆ. ಸುಮಾರು 3-4 ದಿನಗಳ ಆದ ಮೇಲೆ, ಒಟ್ಟಾರೆ 7 ದಿನ ಅದು ಕಥೆ ಅಥವಾ ಪ್ರವಚನ ನಡೆಯೋದು, ದಿನರಾತ್ರಿ ನಡೆಯುತ್ತೆ. ಯಾವುದೇ ಒಂದು ಹಸುವು ಅಥವಾ ನೀರಿಡಿಕೆ ಇಲ್ದೇನೆ ಅಷ್ಟೊಂದು ಮಗ್ನನಾಗಿ ಅವನು
ಆ 7 ದಿನಗಳ ಕಾಲ ಭಗವಂತನ ಕುರಿತಾಗಿ, ಅವನ ತತ್ವ, ಅವನ ಅನೇಕ ಅವತಾರಗಳ ಬಗ್ಗೆ ಕೇಳ್ತಾನೆ. ಆ ಅವತಾರಗಳಲ್ಲಿ ಅನೇಕ ವರ್ಣನೆಗಳನ್ನ ಈಗಾಗಲೇ 3-4 ದಿನ ಕೇಳಿ ಆದಮೇಲೆ ಭಗವಂತನ ಕುರಿತಾಗಿ ನೇರವಾದಂತಹ ಅವನ ಕಾರ್ಯಗಳು, ಅದರ ಕುರಿತಾಗಿ ಅವನು ಪ್ರಶ್ನಿಸ್ತಾನೆ. ಇಲ್ಲಿವರೆಗೆ ಶುಕಮುನಿಗಳು ಸೂರ್ಯವಂಶ ಮತ್ತೆ ಚಂದ್ರವಂಶದ ಬಗ್ಗೆ ಚರ್ಚೆಯನ್ನ ಮಾಡಿದ್ರು. ಆ ವಂಶಗಳಲ್ಲಿ ಬರುವಂತಹ ರಾಜರ ಬಗ್ಗೆ ಚರ್ಚೆಯನ್ನ ಹೇಳಿದ್ರು. ಚಂದ್ರವಂಶದಲ್ಲಿ ಯದುವಂಶ ಅನ್ನೋದು ಒಂದು ಭಾಗ. ಆ ವಂಶದಲ್ಲಿ ಅನೇಕ ರಾಜರು ಬಂದ್ರು. ಯಯಾತಿಯ ಮಗನಾದಂತಹ ಯದುವಿನ ಮಕ್ಕಳು ಅನೇಕರು. ಆ ಚರ್ಚೆ ಮಾಡ್ತಾ ಮಾಡ್ತಾ ಕೃಷ್ಣ, ಆನಂತರ ಅವನ ಮಕ್ಕಳು, ಆನಂತರ ಅದಾದ ಮೇಲೆ ಮುಂದೆಲ್ಲ ಏನಾಯ್ತು ಅನ್ನೋದನ್ನು ಕೂಡ ಶುಕಮುನಿ ಒಂದು ರೀತಿ ಲಿಸ್ಟ್ ತರ ಹೇಳ್ಬಿಟ್ಟ. ಮುಖ್ಯವಾದಂತಹ ಕಾರ್ಯ ಕೃಷ್ಣ ಏನ್ ಮಾಡ್ದಂತ 2 ಶ್ಲೋಕದಲ್ಲಿ ಹೇಳಿ ಕೃಷ್ಣ ಲೀಲೆಯನ್ನ ಪೂರ್ತಿ ಮಾಡ್ಬಿಟ್ಟಿದ್ದ. ಆದ್ರೆ ಶುಕಮುನಿಗಳ ಈ ಮಾತು, ಅವರು ಒಂದು ರೀತಿ ಶುಕಮುನಿಗಳು ಪರೀಕ್ಷಿತನನ್ನ ಪರೀಕ್ಷಿಸ್ತಾ ಇದ್ರು. 4 ದಿನ ಆಗಿ ಹೋಗಿದೆ, ಏನು ಒಂದು ಅಗಳು ಊಟ ಮಾಡಿಲ್ಲ ಅವನು, ಗುಟ್ಕ ನೀರು ಕುಡ್ದಿಲ್ಲ, ಸುಸ್ತಾಗ್ಬಿಟ್ಟಿರುತ್ತೆ. ಸುಸ್ತಾದಾಗ, ಹಸುವಾದಾಗ ಜನ ಅಷ್ಟೊಂದು ಗಮನ ವಹಿಸೋದಿಲ್ಲ. 2 ಶ್ಲೋಕ ಹೇಳಿದೆ, ಆಯ್ತು ಮುಗಿಸಿ ಅಂತ ಹೇಳಿ ಹೋಗ್ಬಿಡುದು. ಆದ್ರೆ ಪರೀಕ್ಷಿತ ಅವನು ಎಷ್ಟು ಕುತೂಹಲದಲ್ಲಿ ಭಗವಂತನ ವರ್ಣನೆಯನ್ನ ಕೇಳ್ತಾ ಇದ್ದಾನೆ. ಅದು ಬಹಳ ಆದರ್ಶ. ವ್ಯಕ್ತಿ ಈ ಆದರ್ಶನವನ್ನ ಪಾಲಿಸ್ಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಸೊ ಶುಕಮುನಿಗಳಿಗೆ ಅವನು ಅನೇಕ ಪ್ರಶ್ನೆಗಳನ್ನ ಕೇಳ್ತಾನೆ. ಅದನ್ನ ನಾವು ಹಿಂದಿನ ಚರ್ಚೆಯಲ್ಲಿ ನೋಡಿದ್ವಿ. ಅದನ್ನ ಇವತ್ತು ಮೆಲುಕು ಹಾಕಿ ಮುಂದೆ ಹೋಗೋಣ, ಯಾಕೆಂದ್ರೆ ಅದನ್ನ ಮೆಲುಕು ಹಾಕೋದ್ರಲ್ಲಿ ಬಹಳಷ್ಟು ವರ್ಣನೆ ಇದೆ. ಪರೀಕ್ಷಿತ ಮಹಾರಾಜ ಕೇಳ್ತಾನೆ, ನೀವು ಕೃಷ್ಣನ ಬಗ್ಗೆ 2 ಶ್ಲೋಕದಲ್ಲಿ ಅವನ ಪೂರ್ತಿ ಲೀಲೆಗಳನ್ನ ಹೇಳ್ಬಿಟ್ರಿ, ಆದ್ರೆ ನನಗೆ ಆ ಲೀಲೆಗಳನ್ನ ಏನು ವಿಸ್ತಾರವಾಗಿ ಕೇಳಲಿಕ್ಕೆ ಆಸೆ ಇದೆ. ಗರ್ಭದಲ್ಲೇ ಕೃಷ್ಣನನ್ನ ನೋಡಿದವನು, ಬೆಳೆಯುತ್ತಾ ಕೃಷ್ಣನ ಬಗ್ಗೆ ಕೇಳಿದವನು, ಅವನ ಅಜ್ಜಂದ್ರು ಕೃಷ್ಣನ ಜೊತೆ ಎಲ್ಲಾ ಲೀಲೆಗಳಲ್ಲಿ ತೊಡಗಿದ್ರು ಕೂಡ, ಅವನು ಎಲ್ಲೆಲ್ಲಿ ತನ್ನ ರಾಜ್ಯ ಕಾರ್ಯವನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ನೋ ಎಲ್ಲರೂ ಕೂಡ ಓ ನಿಮ್ಮ ಅಜ್ಜಂದ್ರು ಎಷ್ಟು ಭಾಗ್ಯವಂತರು ಅಂತ ಕೊಂಡಾಡ್ತಾ ಇದ್ರು ಪರೀಕ್ಷಿತನನ್ನ. ಸೊ ಇದನ್ನೆಲ್ಲ ಅವನು ಕೇಳಿ ತುಂಬಾ ಹೃದಯದಲ್ಲಿ ಭಗವಂತನ ಕುರಿತಾಗಿ ಅನೇಕ ರೀತಿಯ ಭಾವನೆಗಳು ಅವನಲ್ಲಿ ಹೊರಹೊಮ್ತಾ ಇದ್ವು. ಅವನು ಶುದ್ಧ ಭಕ್ತ. ಕೊನೆಗೆ ಒಂದು ಅಚಾತುರ್ಯದ ಕಾರಣದಿಂದಾಗಿ ಅವನಿಗೆ ಈಗ ಭಗವಂತನ ಯೋಜನೆಯಂತೆ 7 ದಿನದಲ್ಲಿ ಮರಣದ ಒಂದು ಯೋಜನೆ ಆಗಿದೆ, ಅಥವಾ ಶಾಪ ಸಿಕ್ಕಿದೆ. ಆದರೂ ಕೂಡ ಭಗವಂತನ ಕುರಿತಾಗಿ ಅವನ ಭಕ್ತಿ ಎಷ್ಟು ನಿಶ್ಚಲವಾಗಿದೆ ನೋಡಿ. ಅವನು ಹೇಳ್ತಾನೆ, ಭಗವಂತನ ಕುರಿತಾದಂತಹ ವರ್ಣನೆಗಳು, ಹರಿಕಥೆ, ಭಗವಂತನ ಕುರಿತಾದ ವರ್ಣನೆ ಅಥವಾ ಕೃಷ್ಣ ಕಥಾ ಅಥವಾ ಹರಿಕಥೆ ಅನ್ನೋದು ಅದು ಎಲ್ಲರಿಗೂ ಕೂಡ ಕಲ್ಯಾಣ ಮಾಡುವಂತಹ ಒಂದು ಕಾರ್ಯ. ಆ ಹರಿಕಥೆ ಬದ್ಧಾತ್ಮರಿಗೆ ಒಂದು ರೀತಿ ಔಷಧಿ ಆದ್ರೆ, ಮುಕ್ತಾತ್ಮರಿಗೆ ಅದು ಒಂದು ರಸದೌತಣ. ಬದ್ಧಾತ್ಮರಿಗೆ ಅವರ ಹೃದಯದಲ್ಲಿ ಅವಿದ್ಯೆ, ಅಹಂಕಾರ, ಅಂಧಕಾರ, ಅನೇಕ ಏನ್ ಹೇಳ್ತಾರೆ ಷಡ್ರಿಪುಗಳು ಅಥವಾ ಅನರ್ಥಗಳು ತುಂಬಿದಾವೆ, ಕಾಮ, ಕ್ರೋಧ, ಮದ, ಲೋಭ ಇತ್ಯಾದಿ. ಇವುಗಳೆಲ್ಲವೂ ಅವರ ಹೃದಯದಲ್ಲಿ ಅನೇಕ ರೀತಿಯ ದುಷ್ಪ್ರಭಾವಗಳನ್ನ ಮಾಡ್ತಾ ಇರ್ತವೆ. ಈ ಜಗತ್ನಲ್ಲಿ ಏನೇ ಒಂದು ಕೆಟ್ಟ ಕಾರ್ಯಗಳಾಗ್ತಾ ಇದ್ರು ಕೂಡ ಅದು ಆ ವ್ಯಕ್ತಿಯ ಒಳಗಡೆ ಇರುವಂತಹ ವೈರಿಗಳಿಂದ ಮಾತ್ರ. ಹೊರಗಡೆ ಇರೋ ವೈರಿಗಳು ಒಂದು ರೀತಿ ಪ್ರತೀಕ ಮಾತ್ರ. ಮುಖ್ಯ ವೈರಿಗಳು ಯಾರು? ನಮ್ಮ ಒಳಗಿರುವ ವೈರಿಗಳೇ. ಹಾಗಾಗಿ ಅಂತಹ ವೈರಿಗಳನ್ನ ಒಳಗಡೆನೆ ಇಟ್ಕೊಂಡಿರುವಂತಹ ಬದ್ಧಾತ್ಮರು ಈ ಜಗತ್ನಲ್ಲಿ ಯಾವಾಗ್ಲೂ ಕೊರಗ್ತಾ ಇರ್ತಾರೆ. ಯೋಚನೆ ಮಾಡಿ, ನಿಮ್ಮ ಮನೆಯಲ್ಲಿ ಜೊತೆಯಲ್ಲಿರುವಂತಹ ವ್ಯಕ್ತಿ ಒಂದ್ ರೀತಿ ಸೌಹಾರ್ದದಲ್ಲಿ ಇರಬೇಕು. ಜಗಳ ಆಗ್ತಾ ಇದ್ರೆ ಅದಷ್ಟೇ ಅಲ್ಲ, ಅವನು ನಮ್ಮನ್ನ ಕೆಳ ಹಾಕ್ಲಿಕ್ಕೆ ಅಂತ ಹೇಳಿ ಸಂಚು ಮಾಡಿ, ವಂಚನೆ ಮಾಡಿ, ನಮ್ಮನ್ನ ಅವನತಿ ಮಾಡ್ಲಿಕ್ಕೆ ಅಂತಾನೆ ಕಾರ್ಯ ಮಾಡ್ತಾ ಇದ್ರೆ ಅಂತಹ ವ್ಯಕ್ತಿ ಜೊತೆ ಇರ್ಲಿಕ್ಕೆ ಇದ್ದಾಗ ನಮಗೆ ಶಾಂತಿ, ನೆಮ್ಮದಿ ಸಿಗುತ್ತಾ? ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಯಾರು ಒಂದು ಮನಸ್ಸು ಅನ್ನೋದು ಏನಿದೆ, ಯಾವ ವ್ಯಕ್ತಿಯ ಮನಸ್ಸು ನಿಯಂತ್ರಣದಲ್ಲಿಲ್ಲವೋ ಆ ವ್ಯಕ್ತಿ ಯಾವಾಗ್ಲೂ ಕೂಡ ಒಂದು ದೊಡ್ಡ ಶತ್ರುವಿನ ಜೊತೆ ಜೀವಿಸ್ತಾ ಇರ್ತಾನೆ. ಶತ್ರುವಿನ ಜೊತೆ ಇದ್ದಾಗ ಆ ವ್ಯಕ್ತಿ ಎಂದು ಕೂಡ ಶಾಂತಿಯಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಂತಹ ಮನಸ್ಸನ್ನ ನಾವು ಯಾವಾಗ್ಲೂ ನಮ್ಮ ಜೊತೆನೆ ಇಟ್ಕೊಂಡಿರ್ತೀವಿ. ಅಂತಹ ಬದ್ಧಾತ್ಮರಿಗೂ ಕೂಡ ಹರಿಕತೆ ಅನ್ನೋದು ಒಂದು ಔಷಧಿಯಂತೆ. ಭಗವಂತನ ಕುರಿತಾಗಿ ಯಾವುದೇ ಆಸಕ್ತಿ ಇಲ್ಲ ಅಂದ್ರೂ ಕೂಡ ಭಗವಂತನ ಲೀಲೆಗಳು ಒಂದು ರೀತಿ ಉತ್ತಮವಾದಂತಹ ಮನರಂಜನೆ. ಅದರಲ್ಲೂ ವಿಶೇಷವಾಗಿ ಕೃಷ್ಣನ ವರ್ಣನೆಗಳು ಅಲ್ವೇ, ಕಿವಿಗೆ, ಮನಸ್ಸಿಗೆ
ಆನಂದವನ್ನ ಮುದವನ್ನ ನೀಡುವಂತಹ ವರ್ಣನೆಗಳವೆಲ್ಲ. ಸೊ ಅವ್ರು ಹೇಳ್ತಾರೆ ನಿವೃತ್ತ ತರ್ಶೈರ್ ಉಪಗೀಯಮಾನಾತ್. ಯಾರು ಈ ಜಗತ್ತಿನಿಂದ ನಿವೃತ್ತರಾಗ್ಬಿಟ್ಟಿದಾರೋ, ಕೇವಲ ರಿಟೈರ್ಮೆಂಟ್ ರೀತಿ ಅಲ್ಲ, ನಿವೃತ್ತ ಅಂದ್ರೆ ರಿಟೈರ್ಮೆಂಟ್ ಅಲ್ವೇ, 60 ಇಯರ್ಸ್ ಆದ್ಮೇಲೆ ರಿಟೈರ್ಮೆಂಟ್ ಆಯ್ತು, ಆ ರೀತಿ ಅಲ್ಲ. ಆದ್ರೆ ಈ ಜಗತ್ತಿನ ಎಲ್ಲ ರೀತಿಯ ಕಾರ್ಯಗಳಿಂದ, ಅಭಿಲಾಷೆ, ಆಸೆಗಳಿಂದ, ಆಸಕ್ತಿಗಳಿಂದ ನಿವೃತ್ತರಾಗಿದ್ದಾರೋ ಅವರು ಕೂಡ ಭಗವಂತನ ಲೀಲೆಗಳಲ್ಲಿ ಆಸಕ್ತರಾಗಿರ್ತಾರೆ. ಜಗತ್ತಿನಲ್ಲಿ ಯಾವುದೇ ಒಂದು ಆಸಕ್ತಿ ಇಲ್ಲ, ಆದ್ರೆ ಭಗವಂತನ ವಿಷಯಗಳನ್ನ ಅಂತಹ ಮುಕ್ತಾತ್ಮರು ಕೇಳಿದಾಗ್ಲೂ ಕೂಡ ಅದು ಅವರ ಮನಸ್ಸನ್ನ ಆಕರ್ಷಿಸುತ್ತೆ. ಇದು ಹರಿಕಥೆಯ ವರ್ಣನೆ. ಆದ್ರೆ ಬದ್ಧಾತ್ಮರು ಕೇಳಿದಾಗ ಅದೇ ಕಥೆ ಅವರಿಗೆ ಔಷಧಿಯಂತೆ ಅದು ಕಾರ್ಯನಿರ್ವಹಿಸುತ್ತೆ. ಅದೇ ಈ ಸಂಸಾರಿಗಳು ಕೇಳಿದಾಗ ಅಥವಾ ಯಾವುದೇ ಒಂದು ಭಗವಂತನ ಕುರಿತಾಗಿ ಆಕರ್ಷಣೆ, ಆಸಕ್ತಿ ಇಲ್ಲದವರು ಕೇಳಿದ್ರು ಕೂಡ ಅದು ಅವ್ರಿಗೆ ಒಳ್ಳೆ ಮನೋರಂಜನೆ. ನೋಡಿ, ಹಾಗಾಗಿ ಹರಿಕಥೆ ಅನ್ನೋದು ಎಲ್ಲರಿಗೂ ಕೂಡ ಲಾಭಕಾರಿ. ಅದನ್ನ ಪರೀಕ್ಷಿತ ಮಹಾರಾಜ ಹೇಳಿ ಮುಂದೆ ಹೇಳ್ತಾನೆ, ಯಾವೊಬ್ಬ ವ್ಯಕ್ತಿ ಭಗವಂತನ ಹರಿಕಥೆಯಿಂದ ದೂರ ಹೋಗ್ತಾನೆ, ಯಾವ ವ್ಯಕ್ತಿ ದೂರ ಹೋಗ್ತಾನೆ, ಅಂತ ವ್ಯಕ್ತಿ ಯಾರಿದ್ದಾನೆ? ಇಂತಹ ಕಲ್ಯಾಣಕಾರಿಯಾದಂತಹ ವ್ಯಕ್ತಿಯ ಗುಣ ಲೀಲೆಗಳಿಂದ ದೂರ ಹೋಗುವಂಥವನು, ಅವನು ನಿಜವಾಗ್ಲೂ ಆತ್ಮಘಾತಿ. ಅಂಥವನು ಮಾತ್ರ ಈ ಭಗವಂತನ ಹರಿಕಥೆಗಳಿಂದ ದೂರ ಹೋಗ್ತಾನೆ, ಅಥವಾ ಅದರಲ್ಲಿ ರುಚಿಯನ್ನು ತೋರಿಸದೇ ಇರ್ತಾನೆ ಅಂತ ಹೇಳ್ತಾರೆ. ಸೊ ಇಂತಹ ಕೃಷ್ಣನ ವರ್ಣನೆಗಳನ್ನ ಅವರು ಹೇಳ್ತಾರೆ. ಪರೀಕ್ಷಿತ ಮಹಾರಾಜ ಈ ವರ್ಣನೆಯನ್ನ ಮಾಡಿ ಸ್ತುತಿ ಮಾಡಿದ ನಂತರ ಅವನು ಕೆಲವು ಪ್ರಶ್ನೆಗಳನ್ನ ಕೇಳ್ತಾನೆ. ಯಾಕೆಂದ್ರೆ 2 ಶ್ಲೋಕದಲ್ಲಿ ಕೃಷ್ಣನ ಲೀಲೆಯನ್ನ ಪೂರ್ತಿಯಾಗಿ ಶುಕಮುನಿಗಳು ಹೇಳಿ ಕಂಪ್ಲೀಟ್ ಮಾಡಿಬಿಟ್ಟಿದ್ರು. ಆದ್ರೆ ಶುಕಮುನಿಗಳಿಗೆ ಪರೀಕ್ಷಿತ ಎಕ್ಸಾಕ್ಟ್ ಕ್ವಶನ್ಸ್ ಕೇಳ್ತಾನೆ. ಏನ್ ಕ್ವಶನ್ಸ್ ಕೇಳ್ತಾನೆ ನೋಡಿ, ಓದ್ತೀರಾ? ಮೊದಲನೇ ಪ್ರಶ್ನೆ ಪ್ರಭು, ನೀವು ಓದ್ತೀರಾ? ರೋಹಿಣಿಯ ಎಂದು ಹೇಗೆ ಕರೆಯುತ್ತಾರೆ? ಮೊದಲನೇ ಪ್ರಶ್ನೆ, ಬಲರಾಮ ಕೆಲವ್ರು ಹೇಳ್ತಾರೆ ಇವನು ದೇವಕಿ ಮಗ ಅಂತ, ಕೆಲವ್ರು ಹೇಳ್ತಾರೆ ಇವನು ರೋಹಿಣಿಯ ಮಗ ಅಂತ. ಒಬ್ಬ ವ್ಯಕ್ತಿ ಇಬ್ಬರ ತಾಯಿಂದರ ಮಗ ಆಗ್ಲಿಕ್ಕೆ ಹೇಗ್ ಸಾಧ್ಯ? ಇಂಟ್ರೆಸ್ಟಿಂಗ್ ಕ್ವಶನ್ ಅಲ್ವಾ? ಮುಂದೆ ಹೇಳ್ತಾನೆ, 2ನೇ ಪ್ರಶ್ನೆ ಓದಿದ್ರು ನೀವು. ಭಗವಂತ ಹುಟ್ಟಿದ್ದು ಮಥುರೆಯಲ್ಲಿ, ಅವನಿನ್ನ ಯಾಕೆ ವೃಂದಾವನಕ್ಕೆ ಕರ್ಕೊಂಡು ಹೋದ್ರು? ಹುಟ್ಟಿದ ಮಗುವನ್ನ ಆಕ್ಚುಲಿ ಹೇಳ್ಬೇಕಂದ್ರೆ ಕೆಲವು ದಿನಗಳ ಕಾಲ ಮನೆಯಿಂದ ಹೊರಗೆ ಕರ್ಕೊಂಡು ಬರೋದಿಲ್ಲ, ಕೆಲವು ತಿಂಗಳು ವರ್ಷಗಳ ಕಾಲ ಆ ಊರಿಂದ ಹೊರಗೂ ಹೋಗೋದಿಲ್ಲ. ಅಂಥದ್ರಲ್ಲಿ ಹುಟ್ಟಿದ ಕೆಲವು ನಿಮಿಷಗಳಲ್ಲೇ ಕೃಷ್ಣ ತನ್ನನ್ನ, ಅವನ ಆದೇಶ ಹೇಳ್ತಾನೆ, ನೀವು ನನ್ನನ್ನ ವೃಂದಾವನಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಯಾಕೆ ಅಂತ ಹಸುಗೂಸನ ರೂಪದಲ್ಲಿರುವಂತಹ ಭಗವಂತ ಯಾಕೆ ಅವನು ತನ್ನ ಜನ್ಮಸ್ಥಾನವನ್ನ ಬಿಟ್ಟು ವೃಂದಾವನಕ್ಕೆ ನಂದ ಮಹಾರಾಜನ ಮನೆಗೆ ಯಾಕೆ ಹೋದ? 3ನೇ ಪ್ರಶ್ನೆ ಓದಿ ಮಂಜುನಾಥ್. ತನ್ನ ಸಂಬಂಧಿಕರ ಜೊತೆ ಎಲ್ಲಿ ವಾಸ ಮಾಡ್ದ? ಯಾಕೆಂದ್ರೆ ಕೃಷ್ಣ ಕೆಲವರು ಮಥುರೆಯಲ್ಲಿ ವಾಸ ಮಾಡ್ದ ಅಂತ ಹೇಳ್ತಾರೆ, ದ್ವಾರಕೆಯಲ್ಲಿ ವಾಸ ಮಾಡ್ದ ಅಂತ ಹೇಳ್ತಾರೆ. ಎಲ್ಲಿ ವಾಸ ಮಾಡ್ತಾ ಇದ್ದ ಅವನು? 2 ಕಡೆನೂ ಇದೆ. ಒಂದು ಸಮಯದಲ್ಲಿ ಎಲ್ಲರನ್ನು ಕೂಡ ಒಂದೇ ರಾತ್ರಿಯಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಮಾಡ್ಬಿಡ್ತಾನೆ ಕೃಷ್ಣ. ಅದೊಂದು ವಿಶೇಷವಾದ ಪ್ರಸಂಗ, ಮುಂದೆ ಬರುತ್ತೆ ಅದು. ಮುಂದೆ ನೀವತ್ತೀರ ಏನು ಮಾಡಿದನು ಕೃಷ್ಣ? ವೃಂದಾವನ ಮತ್ತು ಮಥುರೆಯಲ್ಲಿ ಅವನು ಏನು ಮಾಡ್ದ? ಲೀಲೆಗಳ ಬಗ್ಗೆ ಕೇಳ್ತಾ ಇದ್ದಾರೆ. ವಿಶೇಷವಾಗಿ ಅವನ ಮಾವನಾದಂತಹ ಕಂಸನ ಜೊತೆ ಕೃಷ್ಣ ಹೇಗೆ ವ್ಯವಹರಿಸಿದ? ತುಂಬಾ ಪ್ರಸಿದ್ಧವಾದಂತಹ ಮಾತು. ಕಂಸ ಅವನ ಮಾವ, ಅಮ್ಮನ ಅಣ್ಣ, ಅವನನ್ನೇ ಕೊಂದ್ಬಿಟ್ನ. ಇಂತಹ ಮಾತು. ಸಂಬಂಧಿಕರನ್ನ ಗೌರವದಿಂದ ನೋಡ್ಬೇಕು. ಒಂದ್ ರೀತಿ ತಾಯಿಯ ಅಣ್ಣ ಅಂದ್ರೆ ಅವನು ಒಂದ್ ರೀತಿ ಪಿತಾಸ್ವರೂಪ ಅಲ್ವೇ? ಅಂತವನನ್ನ ಕೊಂದ್ಬಿಟ್ಟ. ಯಾಕೆ ಕೊಂದ ಅವನನ್ನ ಅವನು? ಮುಂದೆ 6ನೇ ಪ್ರಶ್ನೆ ಓದ್ತೀರಾ? ಹೌದಿ. ಅವನು ಕಂಸನನ್ನು ಏಕೆ ಕೊಂದನು? ನೆಕ್ಸ್ಟ್ 6ನೇದು. ಕೃಷ್ಣ ವೃಷ್ಣಿಯ ವಂಶಸ್ಥರೊಂದಿಗೆ ಎಷ್ಟು ವರ್ಷಗಳ ಕಾಲ ವಾಸಿಸುತ್ತಿದ್ದ? ಕೃಷ್ಣ ವೃಷ್ಣಿ ವಂಶ ಅಥವಾ ಯದುವಂಶದವರ ಜೊತೆ ಎಷ್ಟು ವರ್ಷಗಳ ಕಾಲ ಅವನು ಲೀಲೆಗಳನ್ನ ಅಥವಾ ವಾಸವನ್ನ ಮಾಡ್ದ? ಮುಂದೆ ಓದಿ. ಅವನು ಎಷ್ಟು ರಾಜಕುಮಾರಿಯನ್ನು? ಈ ಮಾತು ಬಹಳ ಪ್ರಸಿದ್ಧ. ಮದುವೆ ಅನೇಕರನ್ನ ಮದುವೆ ಮಾಡ್ಕೊಂಡ ಅಂತ. ಹೌದೇ? ಎಷ್ಟು ಜನರನ್ನ ಅವನು ಮದುವೆ ಮಾಡ್ಕೊಂಡ? ಯಾವ್ಯಾವ ಪ್ರಸಂಗಗಳಲ್ಲಿ ಅವನು ಇಷ್ಟೊಂದು ಜನರನ್ನ ಅವನು
ಆ ವಿವಾಹದಲ್ಲಿ ಸ್ವೀಕರಿಸ್ದ? ಕೊನೆಯದಾಗಿ 8ನೇ ಪ್ರಶ್ನೆ. ಅವನು ದ್ವಾರಕೆಯಲ್ಲಿ ಎಷ್ಟು ವರ್ಷಗಳ ಕಾಲ 2 ವಾಸಿಸುತ್ತಿದ್ದನು? ವರ್ಷಗಳ ಕಾಲ ದ್ವಾರಕೆಯಲ್ಲಿ ವಾಸಿಸ್ತಾ ಇದ್ದ. ನೋಡಿ, ಆಕ್ಚುಲಿ ಹೇಳ್ಬೇಕಂದ್ರೆ ಓಕೆ, ಕೃಷ್ಣನ್ ಬಗ್ಗೆ ಹೇಳಿ ಅಷ್ಟೇ ಹೇಳಿಬಿಡ್ಬಹುದು. ಆದ್ರೆ ಪರೀಕ್ಷಿತ ಆಕ್ಚುಲಿ ಈ ಸಂದರ್ಭವನ್ನ ಅರ್ಥ ಮಾಡ್ಕೊಳ್ಬೇಕು. 3-4 ದಿನದಿಂದ ಅವನೊಂದು ಗುಟುಕು ನೀರು ಕುಡ್ದಿಲ್ಲ, ಅವಳು ಊಟ ಮಾಡಿಲ್ಲ. ಸಾಮ್ರಾಟ ಅವನು. ಅದಲ್ಲದೆ ಕೇಳ್ತಾ ಇರೋದು ಜಟಿಲವಾದಂತಹ ಭಗವತ್ ತತ್ವವನ್ನ ದಿನ ರಾತ್ರಿ ಕೇಳ್ತಾ ಇದ್ದಾನೆ. ಯಾವುದೇ ಒಂದು ಬ್ರೇಕ್ ಇಲ್ಲದೆ ಕೇಳ್ತಾ ಇದ್ದಾನೆ. ಭಗವಂತನ ಕುರಿತಾಗಿ ಅವನಲ್ಲಿ ಎಷ್ಟು ಶ್ರದ್ಧೆ, ಎಷ್ಟು ಉತ್ಸಾಹ, ಎಷ್ಟು ಆಸಕ್ತಿ ಅನ್ನೋದನ್ನು ತೋರಿಸುತ್ತೆ. ವ್ಯಕ್ತಿಗಳು ಅನೇಕ ರೀತಿಯ ತಪಸ್ಸುಗಳನ್ನ ಮಾಡಬಹುದು, ಧ್ಯಾನಗಳನ್ನ ಮಾಡಬಹುದು, ಆದರೆ ಭಗವಂತನ ಲೀಲೆಗಳನ್ನ ಕೇಳುವಂತಹ ಆ ಶಕ್ತಿ ಏನಿದೆಯಲ್ಲ, ಅದು ಸಾಮಾನ್ಯವಾಗಿ ಬರೋದಿಲ್ಲ. ಯಾಕೆಂದ್ರೆ ಭಗವಂತನ ಕುರಿತಾಗಿ ನಾವು ಕೇಳುವಾಗ ಒಂದು ಮುಖ್ಯವಾದಂತಹ ಭಾವ ಅಂದ್ರೆ ಭಗವಂತ ಪ್ರಭು, ನಾನು ಸೇವಕ. ತಪಸ್ಸು ಅಥವಾ ಯಾವುದೇ ಒಂದು ಕಾರ್ಯ ಮಾಡುವಾಗ ನಾನೇ ಸಾಧಕ. ಅನೇಕ ಅಸುರರು ಕೂಡ ತಪಸ್ಸು ಮಾಡಿದ್ದಾರೆ. ಉದಾಹರಣೆಗೆ ಅನೇಕ ಅಸುರರು ಕೂಡ ತಪಸ್ಸು ಮಾಡಿದಾರಲ್ವಾ? ಉದಾಹರಣೆ ರಾವಣ, ಹಿರಣ್ಯಕಶಿಪು, ಅನೇಕರು ಮಾಡಿದ್ದಾರೆ. ತಪಸ್ಸು ಮಾಡೋದು ಮಹಾಬಲ ಅಲ್ಲ, ಭಗವಂತನ ಸೇವೆ ಮಾಡೋದು ಮಹಾಬಲ. ಅದಕ್ಕೆ ದಾಸರು ಕೂಡ ಹೇಳ್ತಾರೆ, ಸಾಮಾನ್ಯವಲ್ಲ ಶ್ರೀ ಹರಿಯ ಭಕ್ತಿ ಸಾಮಾನ್ಯ, ಪಾಮರ ಜನರಿಗೆ ಸಾಮಾನ್ಯವಲ್ಲ. ಶ್ರೀ ಹರಿಚರಣ ಸೇವೆ ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ, ಸಾಮಾನ್ಯವಲ್ಲ ಭಕ್ತಿ ಸೇವೆ ಅನ್ನೋದು. ಹೊರಮುಖದಲ್ಲಿ ತುಂಬಾ ಸುಲಭವಾಗಿ ಕಂಡ್ರೂ ಕೂಡ ಇದರಲ್ಲಿ ಮುಖ್ಯವಾಗಿ ಒಬ್ಬ ವ್ಯಕ್ತಿ ಭಗವಂತನನ್ನ ಪ್ರಭು, ಅವನೇ ನನ್ನ ಪ್ರಭು, ನನ್ನ ನಿಯಂತ್ರಕ ಅವನು, ನನ್ನ ಪೋಷಕ ಅವನು, ನನ್ನ ನಿರ್ವಾಹಕ ಅವನು, ನನ್ನ ಸರ್ವವೂ ಅವನೇ. ನಾನು ಅವನ ದಾಸ, ಅವನು ನನ್ನವನು. ಈ ಭಾವ ಅದು ಭಗವತ್ ಪ್ರೇಮದಲ್ಲಿ ತುಂಬಾ ಗಾಢವಾಗಿ ಮುಖ್ಯವಾಗಿ ಇರ್ತದೆ. ಬೇರೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾನು ಕೂಡ ಒಬ್ಬ, ನನ್ನಲ್ಲೂ ಕೂಡ ಒಂದು ಸ್ವಲ್ಪ ಶಕ್ತಿ ಇದೆ. ತಪೋಶಕ್ತಿ, ಬುದ್ಧಿಶಕ್ತಿ, ಶಾರೀರಿಕ ಶಕ್ತಿ. ಹಾಗಾಗಿ ಅಹಂಕಾರ ಅನ್ನೋದು ಬೇರೆ ಮಾರ್ಗಗಳಲ್ಲಿ ಕಿಂಚಿತ್ತಾದ್ರೂ ಇದ್ದೇ ಇರುತ್ತೆ. ಪರಮ ವೈರಾಗಿಗಳು ಕೂಡ ಅಹಂಕಾರ ಅನ್ನೋದು ಅದು ತೊರೆಯೋಕ್ಕಾಗೋದಿಲ್ಲ. ಆದ್ರೆ ಭಕ್ತಿ ಸೇವೆಯಲ್ಲಿ ತೊಡಗಿರುವಂತ ಸಾಮಾನ್ಯ ಭಕ್ತ ಭಗವಂತನ ಭಕ್ತಿಯ ಪ್ರಭಾವದಿಂದ ಅವನು ಅಹಂಕಾರದಿಂದ ಮುಕ್ತನಾಗ್ತಾನೆ. ಹಾಗಾಗಿ ಭಕ್ತಿ ಅನ್ನೋದು ಬಹಳ ಶ್ರೇಷ್ಠ. ಸೊ ಈ ರೀತಿಯಾಗಿ 7 ದಿನಗಳ ಕಾಲ ಇವನು ಕೂತ್ಕೊಂಡು ಮಾಡದಂತಹ ಈ ಶ್ರವಣ, ಅದಕ್ಕೆ ಅವನನ್ನ ಶ್ರವಣಾಚಾರ್ಯ ಅಂತ ಹೇಳ್ತಾರೆ. ಯಾರನ್ನ? ಪರೀಕ್ಷಿತ ಮಹಾರಾಜ. ಭಗವಂತನ ಲೀಲೆಗಳನ್ನ ಕೇಳೋದ್ರಲ್ಲಿ ಮುಖ್ಯ ಅಥವಾ ಉದಾಹರಣೆ ಇವನು ಶ್ರವಣಾಚಾರ್ಯ. ಅಲ್ವೇ? ಆಚಾರ್ಯ ಅಂದ್ರೆ ಯೂಶಲಿ ಏನ್ ಅನ್ಕೊಳ್ತೀವಿ, ಮಾತಾಡೋನು ಅಂತ ಹೇಳ್ತೀವಿ. ಆದ್ರೆ ಶ್ರವಣಾಚಾರ್ಯ, ಅದಕ್ಕೆ ಬಹಳಷ್ಟು ನಮ್ರತೆ ಬೇಕು, ಅದಕ್ಕೆ ಬಹಳಷ್ಟು ಮನೋಬಲ ಬೇಕು, ಭಕ್ತಿ ಬಲ ಬೇಕು. ಸೊ ಹೀಗೆ ನಡಿಬೇಕಾದ್ರೆ ಆ ಪರೀಕ್ಷಿತನೇ ಭಗವಂತನ ಹರಿಕಥೆಯನ್ನ ಸ್ತುತಿಸ್ತಾ ಹೇಳ್ತಾನೆ. ಈ ಮಾತು ನೀವು ಹಿಂದಿನ ಬಾರಿ ಕೇಳಿದಿರಾ. ಭಗವಂತನ ಹರಿಕಥೆ ಅನ್ನೋದು ಒಂದು ಗಂಗಾ ನದಿಯಂತೆ. ಗಂಗೆ ಹೇಗೆ ಆಧ್ಯಾತ್ಮಿಕ ಜಗತ್ತಿನಿಂದ ಆ ಪರಮ ಪುರುಷನಾದಂತಹ ತ್ರಿವಿಕ್ರಮ ವಾಮನನ ಪಾದದಿಂದ ಸ್ವರ್ಗಕ್ಕೆ ಬಂದು, ಸ್ವರ್ಗೆಯಲ್ಲಿ ಅಲಕನಂದ ಅಂತ ಹೇಳ್ತಾರೆ ಅವಳನ್ನ, ಆನಂತರ ಭೂಮಿಗೆ ಬರ್ತಾಳೆ, ಆನಂತರ ಪಾತಾಳ ಲೋಕಕ್ಕೂ ಹೋಗ್ತಾಳೆ. ಈ 3 ಲೋಕಗಳಲ್ಲಿ ಅವಳು ಹರಿದು ಆ 3 ಲೋಕಗಳನ್ನ ಪವಿತ್ರ ಮಾಡ್ತಾಳೆ. ಅದೇ ರೀತಿಯಾಗಿ ಸ್ವಲ್ಪ ಗಮನವಹಿಸಿ, ಅದೇ ರೀತಿಯಾಗಿ ಹರಿಕಥೆ ಅನ್ನೋದು 3 ವರ್ಗದ ಜನರಿಗೆ ಲಾಭವನ್ನ ನೀಡುತ್ತೆ. ತಾವು ಕೇಳಿದ್ದೀರಾ ಈ ಮಾತು? ಹೇಳಿ, ಯಾವ 3 ಜನ ಹೇಳಿ ಮಾತಾಜಿ ಅವರೇ, ಹೇಳ್ತಾರೆ ಬಯಸ್ತಾರೆ. ಹೇಳೋರು, ಕೇಳೋರು, ಪ್ರಶ್ನೆ ಕೇಳೋರು, ಶ್ರವಣ ಮಾಡೋರು. 3 ಜನರಿಗೆ ಈ ಲಾಭ ದೊರಕುತ್ತೆ. ಪರ್ಫೆಕ್ಟ್ ಆಗಿ ಹೇಳಿದ್ರೆ ತುಂಬಾ ಒಳ್ಳೇದು. ವಕ್ತಾರಂ ಅಂದ್ರೆ ಯಾರು ಹೇಳ್ತಾರೋ, ಪೃಚ್ಛಕಂ ಯಾರು ಪ್ರಶ್ನೆ ಕೇಳ್ತಾ ಇದ್ದಾರೋ, ಜಿಜ್ಞಾಸೆ ಕೇಳ್ತಾ ಇದ್ದಾರೋ, ಶ್ರೋತೃಂ ಇವರು 3ರನ್ನೂ ಅದು ಶುದ್ಧ ಮಾಡುತ್ತೆ. ಹಾಗಾಗಿ ಹರಿಕಥೆಯಲ್ಲಿ ಮೇಲೆ ಕೆಳಗೆ ಅನ್ನೋ ಮಾತಿಲ್ಲ. ಮುಖ್ಯವಾದಂತಹ ಪರಮವಾದಂತಹ ಅಲ್ಲಿ ವಿಷಯ ಅಂದ್ರೆ ಭಗವಂತನ ವರ್ಣನೆ. ಹಾಗಾಗಿ ನಮ್ಮ ಆಚಾರ್ಯರು ಹೇಳಿದ್ದಾರೆ, ಒಬ್ಬ ಭಕ್ತನಾದವನು ಅವನು ಭಗವಂತನ ಸ್ಮರಣೆಯಲ್ಲಿ ಸದಾ ಇರ್ತಾನೆ. ಮುಂದೆ ಭಕ್ತರು ಕೇಳಲಿಕ್ಕೆ ತಯಾರಿದ್ರೆ ಅವನು ಭಗವಂತನ ವರ್ಣನೆ ಮಾಡ್ತಾನೆ. ಬೇರೊಬ್ಬ ಭಕ್ತರು
ಹೇಳೋಕೆ ಸಮರ್ಥರಾಗಿ ಭಗವಂತನ ವರ್ಣನೆಯನ್ನು ಮಾಡ್ಲಿಕ್ಕೆ ಅವರು ಮುಂದೆ ಇದ್ರೆ ಅವನು ಕೇಳಲಿಕ್ಕೆ ತಯಾರಾಗ್ತಾನೆ. ಯಾರೂ ಇಲ್ಲ ಅಂದ್ರೆ ಒಬ್ಬನೇ ಇದ್ರೆ ಅವನು ಭಗವಂತನ ಸ್ಮರಣೆಯನ್ನ ಸದಾ ಮಾಡ್ತಾನೆ. ಅಂದ್ರೆ ಪ್ರಸಂಗದ ಅಥವಾ ಹೇಗೆ ಆ ಸಿಚುವೇಶನ್ ಇದೆಯೋ ಹಾಗೆ ಅವನು ಆ ಪಾತ್ರೆಗಳನ್ನ ವಹಿಸ್ತಾನೆ ಹೊರತು ಅವನು ಎಂದೂ ಕೂಡ ಈ ಅಹಂಕಾರದಲ್ಲಿರೋದಿಲ್ಲ. ನನಗೆ ಸಾಕಷ್ಟು ಜ್ಞಾನ ಗೊತ್ತು ಹಾಗಾಗಿ ನಾನು ಹೇಳ್ತೀನಿ, ನಾನು ಎಂದು ಕೇಳುವುದಿಲ್ಲ, ಈ ಭಾವ ಭಕ್ತನಿಗಿರೋದಿಲ್ಲ. ಹೇಳ್ಬೇಕಂದ್ರೆ ಎಷ್ಟು ಭಕ್ತಿ ಹೆಚ್ಚಾಗುತ್ತೋ ಅಷ್ಟು ಭಗವಂತನ ಬಗ್ಗೆ ಕೇಳಲಿಕ್ಕೆ ಮನಸ್ಸು ಇನ್ನೂ ಮೂಡುತ್ತೆ. ನಾಮಗಾನೇ ಸದಾ ರುಚಿ ಪ್ರೀತಿಸ್ತದ್ ವಸತಿ ಸ್ಥಳೇ ಗುಣ ಆಖ್ಯಾನೆ, ಈ ರೀತಿಯಾಗಿ ಅನೇಕ ವರ್ಣನೆಗಳಿವೆ. ಭಗವಂತನ ಕುರಿತಾಗಿ ಇನ್ನಷ್ಟು ಕೇಳಲಿಕ್ಕೆ ಉತ್ಸುಕತೆ ಇರುತ್ತೆ. ಸೊ ಹಾಗಾಗಿ ಈ ಹರಿಕತೆ ಅನ್ನುವ ಗಂಗೆಯ ಈ ಪ್ರವಾಹವನ್ನ ನೀವು ನೀಡ್ತಾ ಇದ್ದೀರಾ ಶುಕಮುನಿಗಳೇ. ನಾನು ಇದರ ಲಾಭ ಪಡಿತಾ ಇದ್ದೀನಿ. ದಯವಿಟ್ಟು ಇದನ್ನ ನಿಲ್ಲಿಸ್ಬೇಡಿ, ಗಂಗೆಯನ್ನ ನಿಲ್ಲಿಸ್ಬೇಡಿ. ಹರಿಕಥೆಯ ಗಂಗೆಯನ್ನ ನಿಲ್ಲಿಸ್ಬೇಡಿ. ಇದನ್ನ ಸರಾಗವಾಗಿ ಮುಕ್ತವಾಗಿ ಯಾವುದೇ ಅಡೆತಡೆ ಇಲ್ಲದೆ ಹೇಳಿ. ಕೆಲವೊಮ್ಮೆ ನನ್ನ ಮನಸ್ಸಿಗೆ ನಿಲುಕಲಾರದಂತಹ ವಿಷಯಗಳಿವೆ. ನಾನು ಕೇಳದೇ ಇರೋ ಪ್ರಶ್ನೆಗಳಿಗೂ ಕೂಡ ನೀವು ಉತ್ತರ ಹೇಳ್ಬೇಕು. ನೋಡಿ ಎಷ್ಟು ಒಳ್ಳೆ ಮಾತಿದು. ಕೆಲವೊಮ್ಮೆ ನಮ್ಮ ಬುದ್ಧಿಗೆ, ನಮ್ಮ ಗಮನಕ್ಕೆ ಎಷ್ಟೊಂದು ಅಂಶಗಳು ಬರೋದೇ ಇಲ್ಲ. ಹಾಗಾಗಿ ಇಂತಹ ಆದರ್ಶ ಏನ್ ಹೇಳ್ತಾರೆ, ಶ್ರೋತೃಗಳೇನಿರ್ತಾರಲ್ವಾ, ಅವ್ರೇನ್ ಹೇಳ್ತಾರೆ, ಹೇ ವಕ್ತಾರೆ ಅಥವಾ ಪ್ರವಕ್ತರೆ, ಭಗವಂತನ ಕುರಿತಾದಂತಹ ವರ್ಣನೆಗಳು ಅವು ಏನೇನಿವೆಯೋ ಅವೆಲ್ಲವನ್ನ ವರ್ಣನೆ ಮಾಡಿ, ನಾನಿದಕ್ಕೆ ಅರ್ಹನಲ್ಲ, ದಯವಿಟ್ಟು ಕೃಪೆ ನೀಡಿ ಅಂತ ಹೇಳಿ ಬೇಡಿಕೊಂಡು ಪರೀಕ್ಷಿತ ಪೂರ್ತಿಯಾಗಿ ಸಮರ್ಪಿತನಾಗಿ ಪೂರ್ತಿ ಗಮನ ವಹಿಸಿ ಕೇಳ್ತಾ ಇದ್ದಾನೆ. ಅವನ ಪ್ರಶ್ನೆ ಬೆಳೆದಂತೆ ಲೀಲೆಗಳ ವರ್ಣನೆ ಬೆಳೆಯುತ್ತೆ. ಎಲ್ಲಿ ಅವನ ಪ್ರಶ್ನೆಗಳು ನಿಲ್ತಾವೋ ಅಲ್ಲಿ ಲೀಲೆಗಳ ವರ್ಣನೆ ಅಲ್ಲೇ ಚುಟುಕಾಗ್ಬಿಡತ್ತೆ. ಹೇಳ್ಬೇಕಂದ್ರೆ ಶುಕಮುನಿಗಳು 2 ಶ್ಲೋಕದಲ್ಲೇ ಕೃಷ್ಣ ಲೀಲೆಯನ್ನು ಮುಗಿಸ್ಬಿಟ್ಟಿದ್ರು. ಆದ್ರೆ ಅವನ ಇನ್ನಷ್ಟು ಕುತೂಹಲ ಜಿಜ್ಞಾಸೆ ಮಾಡಿದ್ರಿಂದ ಈಗ ಪೂರ್ತಿ 90 ಅಧ್ಯಾಯಗಳು ಈಗ ವರ್ಣನೆ ಬರುತ್ತೆ. ಆ ಒಬ್ಬ ವ್ಯಕ್ತಿಯ ಜಿಜ್ಞಾಸೆಯಿಂದ ಈಗಿನ ಜನತೆ ಕೂಡ ಕೃಷ್ಣನ ಬಗ್ಗೆ ಕೇಳಲಿಕ್ಕೆ ಸಾಧ್ಯ ಆಯಿತು. ಸೊ ಹಾಗಾಗಿ ಆ ಸಮಯದಲ್ಲಿ ಮಾಡಿದಂತಹ ಆ ಜಿಜ್ಞಾಸೆ ಅದು ಲೋಕ ಕಲ್ಯಾಣಕ್ಕಾಗಿ ಆಯಿತು. ಅವರೆಂದು ಭಗವಂತನ ಭಕ್ತರೇ, ಅವರು ನಿತ್ಯ ಶುದ್ಧ ಭಕ್ತರೇ. ಆದ್ರೆ ಮುಂದೆ ಬರೋರು ನಮ್ಮಂಥವ್ರು, ನಮಗೇನು ಭಾಗ್ಯ ಉಂಟು? ಇವರ ಕೃಪೆ ತಾನೆ. ಸೊ ಹಾಗಾಗಿ ಇವರನ್ನ ನಾವು ಸದಾ ಗೌರವಿಸ್ತಾ ಈ ಭಾಗವತ ಪುರಾಣವನ್ನ ಕೇಳಬೇಕು. ಈಗ ಶುಕಮುನಿಗಳು ಹೇಳ್ತಾರೆ, ಆ ಸಮಯ ದ್ವಾಪರದ ಸಮಯ. ಆ ಸಮಯದಲ್ಲಿ ಅರಾಜಕತೆ ಅಥವಾ ದುಷ್ಟ ರಾಜಕಾರಣ ಅನ್ನೋದು ಎಷ್ಟು ಬೆಳೆದಿತ್ತು. ಕೆಲವೊಮ್ಮೆ ನಮ್ಗೆ ಅನ್ಸುತ್ತೆ ಕಲಿಯುಗದಲ್ಲೇ ಇದು ಹೆಚ್ಚಾಗಿರೋದು ಅಂತ. ಆದ್ರೆ ನೋಡಿ, ಶಾಸನ ಅಥವಾ ರಾಜಕಾರಣ ಅಥವಾ ಏನೋ ಅಡ್ಮಿನಿಸ್ಟ್ರೇಷನ್ ಅಂತ ಏನ್ ಹೇಳ್ತೀವಿ, ಅದು ಅನೇಕ ಸಮಯಗಳಲ್ಲಿ ಹಿಂದೆ ಕೂಡ ಭ್ರಷ್ಟವಾಗ್ಬಿಟ್ಟಿತ್ತು. ಹಿರಣ್ಯಕಶಿಪುವಿನ ಕಾಲ, ರಾವಣನ ಕಾಲ, ಆ ಸಮಯದಲ್ಲಿ ಪೂರ್ತಿ ಬ್ರಹ್ಮಾಂಡದಲ್ಲೇ ಭಕ್ತರು ಭಕ್ತಿಯನ್ನು ಮುಕ್ತವಾಗಿ ಮಾಡ್ಲಿಕ್ಕೆ ಸಾಧ್ಯವೇ ಆಗ್ತಿರ್ಲಿಲ್ಲ. ನಾವೆಷ್ಟು ಭಾಗ್ಯವಂತರು, ಅಟ್ಲೀಸ್ಟ್ ತಿಲಕ ಇಟ್ಕೊಂಡು ಭಗವಂತನನ್ನ ಮಾಲೆ ಇಟ್ಕೊಂಡು ಈಗ ಮುಕ್ತವಾಗಿ ಜಪ ಮಾಡ್ತಾ ಇದ್ದೀವಿ, ಕೀರ್ತನೆ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವೆಂದೂ ಕೂಡ ಸಮಯವನ್ನ ದೂಷಣೆ ಮಾಡಬಾರದು. ಹೇಳಬೇಕಂದ್ರೆ ನಾವು ಬಹಳ ಉತ್ತಮವಾದಂತಹ ಸಮಯದಲ್ಲಿದ್ದೀವಿ. ಕೆಲವು ವರ್ಷಗಳ ಹಿಂದೆ ಜಗತ್ತು ಅಥವಾ ನಮ್ಮ ಭಾರತ ದೇಶ ಹೇಗಿತ್ತು ನೋಡಿ. ಆ ಸಮಯದಲ್ಲಿ ಹೇಗೆಲ್ಲ ಭಕ್ತರು, ಸಂತರು, ಆಚಾರ್ಯರು ಭಕ್ತಿ ಮಾಡಿ ನಮಗೆ ಈ ಬಳುವಳಿಯನ್ನು ನೀಡಿದ್ದಾರೆ. ನಾವು ಈ ಸಮಯದಲ್ಲೂ ಕೂಡ ಕಂಪ್ಲೇಂಟ್ ಮಾಡ್ತಾ ಇದ್ರೆ ಟೈಮ್ ಇಲ್ಲ, ಆರೋಗ್ಯ ಸರಿ ಇಲ್ಲ, ಹಾಗಿದ್ರೆ ನಮಗೆ ಅದು ಏನು ಹೇಳ್ತಾರೆ, ಒಂದ್ ರೀತಿ ನಾವೇ ಕಳ್ಕೊಂಡ ಹಾಗೆ ಅಲ್ವಾ. ಸೊ ಸಮಯ ಚೆನ್ನಾಗಿದೆ, ಸಾಕಷ್ಟು ಸೌಕರ್ಯಗಳಿವೆ, ಅನೇಕ ಮಾರ್ಗದರ್ಶಕರು, ಅನೇಕ ಭಕ್ತರು ಭಗವಂತನ ಹರಿಕತೆಯನ್ನ ಮಾಡ್ತಾ ಇದ್ದಾರೆ, ಅದರ ಲಾಭವನ್ನ ಪಡಿಬೇಕು. ಸೊ ಆ ಸಮಯದಲ್ಲಿ ಎಷ್ಟು ದುಷ್ಟರ ರಾಜಕಾರಣ ಎಷ್ಟು ಹೆಚ್ಚಾಗಿತ್ತು ಅಂದ್ರೆ, ಭೂದೇವಿ ಖುದ್ದಾಗಿ ತಾನೇ ತುಂಬಾ ಶೋಕದಲ್ಲಿದ್ಲು. ಭೂದೇವಿಯ ಮೇಲೆ ಅನೇಕ ರೀತಿಯ ಜೀವಿಗಳು ವಾಸಿಸ್ತವೆ ಅಲ್ವೇ. ನಮ್ಮ ಇತ್ತೀಚೆಗಷ್ಟೇ ನಮ್ಮ ಒಬ್ಬ ಭಕ್ತರು ನೆನ್ನೆಯನ್ನು ಹೇಳ್ತಾ ಇದ್ರು, ಒಟ್ಟಾರೆ ಭೂಮಿಯಲ್ಲಿ ಇರುವಂತಹ ಎಲ್ಲ ಜೀವಿಗಳ ಪ್ರಮಾಣವನ್ನ ನಾವು ತಗೊಂಡ್ರೆ ಒಂದು 5-10% ಬರೋದಿಲ್ಲ ಮನುಷ್ಯರು. ಅದಕ್ಕಿಂತ ಮಿಗಿಲಾಗಿ ಅಷ್ಟೊಂದು ಜೀವರಾಶಿಗಳು ಅಷ್ಟೊಂದು ಸಂಖ್ಯೆಯಲ್ಲಿವೆ. ಉದಾಹರಣೆಗೆ ನೀರಲ್ಲಿರೋ ವಾಸಿಸುವಂತ ಜೀವಿಗಳನ್ನು ಉದಾಹರಣೆ ತಗೊಳ್ಳಿ, ಜಲಚರ. ಎಷ್ಟು ಬಗೆಯ ಮೀನುಗಳಿವೆ, ಎಷ್ಟು ಬಗೆಯ ಅನೇಕ ನೀರಿನಲ್ಲಿ ವಾಸಿಸುವಂತ ಪ್ರಾಣಿಗಳಿವೆ. ಅದೇ ಒಂದು ದೊಡ್ಡ ಜಗತ್ತೇ ನೀರಿನಲ್ಲಿರೋ ಜಗತ್ತು.
ಅದ್ ನಾವು ನೋಡೇ ಇಲ್ಲ ಹೇಳ್ಬೇಕಂದ್ರೆ ಎಷ್ಟು ವೈವಿಧ್ಯತೆ ಇದೆ, ಎಷ್ಟೊಂದು ಸಂಖ್ಯೆ ಇದೆ. ಹಾಗಾಗಿ ಕೆಲವೊಮ್ಮೆ ಜನ ಹೇಳ್ತಾರಲ್ಲ, ಈ ಜಗತ್ತಿನಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ, ಹಾಗಾಗಿ ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ ಈ ಜಗತ್ತು ತುಂಬಾ ಕೊರಗ್ತಾ ಇದೆ, ದುಃಖ ನೋವು ಹೆಚ್ಚಾಗಿದೆ ಅನ್ನೋದು ಈ ಮಾತು ಆಕ್ಚುಲಿ ಶಾಸ್ತ್ರ ಒಪ್ಪೋದಿಲ್ಲ. ಯಾಕಂದ್ರೆ ಹಿಂದಿನ ಸಮಯದಲ್ಲೂ ಕೂಡ ಸಾಕಷ್ಟು ಜನಸಂಖ್ಯೆ ಇತ್ತು. ಆದ್ರೆ ಯಾವಾಗ ಜಗತ್ತಿನಲ್ಲಿ ದುಷ್ಟರ ಅಥವಾ ಅಧರ್ಮಿಗಳ, ವಂಚಕರ, ಪಾಪಿಗಳ ಸಂಖ್ಯೆ ಹೆಚ್ಚಾಗುತ್ತೋ ಆಗ ಭೂಮಿ ಆ ಭಾರವನ್ನ ತಡೆಯಲಾರದೆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾಳೆ. ಆ ಭೂದೇವಿ ಪ್ರಾರ್ಥನೆಯನ್ನ ಮಾಡ್ಲಿಕ್ಕೆ ಮರುಗುತ್ತಾ ಇದ್ಲು, ಯಾರ ಬಳಿ ಹೋಗ್ಲಿ, ಯಾರ ಬಳಿ ಹೋಗ್ಲಿ. ಆಗ ಅವಳಿಗೆ ದೊರಕಿದ್ದು ಬ್ರಹ್ಮ. ಅವನ ಬಳಿ ಒಂದು ಸುಂದರವಾದಂತಹ ಹಸುವಿನ ರೂಪದಲ್ಲಿ ಹೋಗ್ತಾಳೆ. ಹಸು, ಗೋಮಾತೆ ಅಂತ ಏನ್ ಹೇಳ್ತೀವಿ, ಅದನ್ನ ನೋಡಿದ್ರೇನೆ ಒಂದು ರೀತಿ ವಾತ್ಸಲ್ಯ ಬರುತ್ತೆ ವ್ಯಕ್ತಿಗೆ, ಅಲ್ವೇ? ಈಗಿನ ಸಮಯದಲ್ಲಿ ಜನ ಅದನ್ನ ಕೊಂದು ತಿಂತಾರೆ. ಅದು ಹೇಗೆ ಅಂತ ಕಟಕರು ಕೂಡ ಹೇಗೆ ಅದನ್ನ ಯೋಚನೆ ಮಾಡಿಕೋ ಕಷ್ಟ. ಅಂದ್ರೇನು, ಆ ಒಂದು ಹಸುವಿನ ರೂಪದಲ್ಲಿ ಭಗವಂತನ ಕೃಪೆಯನ್ನ ಆಕರ್ಷಿಸ್ಲಿಕ್ಕೆ ಅಂತ ಭೂದೇವಿ ಮೊದಲು ಬ್ರಹ್ಮನ ಬಳಿ ಹೋದ್ಲು, ಮೊರೆ ಇಟ್ಲು. ಬ್ರಹ್ಮನಿಗೂ ಕೂಡ ತೋಚಲಿಲ್ಲ ಏನ್ ಮಾಡ್ಬೇಕಂತ. ಹೊರಮುಖದಲ್ಲಿ ಬ್ರಹ್ಮ ತುಂಬಾ ಅತಿ ಉನ್ನತವಾದಂತಹ ಜೀವಾತ್ಮ, ಆದ್ರೆ ಈ ಸಮಯದಲ್ಲಿ ಅವನು ಹೇಗೆ ಕಾರ್ಯ ಮಾಡಬೇಕು, ಜಗತ್ತನ್ನ ಹೇಗೆ ಈ ಅಧರ್ಮದಿಂದ ರಕ್ಷಿಸ್ಬೇಕು ಅನ್ನೋದು ಅವನಿಗೂ ಕೂಡ ತೋಚಲಿಲ್ಲ. ಆಗ ಅವನು ಏನ್ ಮಾಡ್ದ, ಅವನು ಎಲ್ಲ ದೇವತೆಗಳನ್ನ ಸೇರಿಸ್ಕೊಂಡು ಅವನು ಭಗವಂತನ ಧಾಮದ ಕಡೆಗೆ ಹೋಗ್ತಾನೆ. ಆದ್ರೆ ಭಗವಂತನ ಧಾಮವನ್ನ ಯಾವೊಬ್ಬ ವ್ಯಕ್ತಿ ತಲುಪ್ಲಿಕ್ಕೆ ಸಾಧ್ಯ ಇಲ್ಲ. ಶ್ರೀ ರಾಧಾ ವಿನೋದ್ ಜಿ ಕಿ ಜಯ, ಶ್ರೀಲ ಪ್ರಭುಪಾದ ಕಿ. ಭಗವಂತನ ಧಾಮವನ್ನ ಪ್ರವೇಶಿಸ್ಲಿಕ್ಕೆ ಯಾವೊಬ್ಬ ವ್ಯಕ್ತಿ ಅಥವಾ ಬದ್ಧಾತ್ಮನಿಗೆ ಅರ್ಹತೆ ಇಲ್ಲ. ಆದ್ರೆ ಭಗವಂತನ ವಿಶೇಷವಾದಂತಹ ಯೋಜನೆ ಏನಂದ್ರೆ, ಈ ಬ್ರಹ್ಮಾಂಡದಲ್ಲಿ, ಈ ಭೌತಿಕ ಜಗತ್ನಲ್ಲಿ ಒಂದು ಗ್ರಹ ಇದೆ. ಆ ಗ್ರಹಕ್ಕೆ ಶ್ವೇತ ದ್ವೀಪ ಅಂತ ಹೇಳ್ತಾರೆ. ಆ ಶ್ವೇತ ದ್ವೀಪ ಅದು ಭಗವಂತನ ಸ್ಥಾನವೇ, ಆದ್ರೆ ಅದು ಭೌತಿಕ ಜಗತ್ನಲ್ಲೇ ಇದೆ. ಅದಕ್ಕೆ ಪ್ರಳಯ ಅನ್ನೋದಿಲ್ಲ, ಆದ್ರೆ ಭೌತಿಕ ಜಗತ್ತಲ್ಲಿರುವಂತಹ ಆಧ್ಯಾತ್ಮಿಕ ಸ್ಥಾನ. ಹೇಗೆ, ಈಗ ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಇದೇ ರೀತಿ ಅಂತ ಅನ್ಕೋಬೇಡಿ. ಭಾರತದಲ್ಲಿರೋ ವ್ಯಕ್ತಿ ಅಮೆರಿಕಕ್ಕೆ ಹೋಗದೆ ಇದ್ರು ಅಮೆರಿಕನ್ ಎಂಬೆಸಿ ಅನ್ನೋದಿರುತ್ತೆ ಅಲ್ವಾ ಅಲ್ಲಿ ಕೂಡ ರೂಲ್ಸ್ ಅಮೆರಿಕನ್ ಗವರ್ಮೆಂಟ್ ತರಾನೇ ಪಾಲನೆ ಆಗುತ್ತೆ ಅಲ್ವಾ? ಸೊ ಹಾಗೆ ಭೌತಿಕ ಜಗತ್ನಲ್ಲಿ ಆಧ್ಯಾತ್ಮಿಕ ಒಂದು ಸ್ಥಾನ ಇದೆ. ಅಲ್ಲಿ ಶ್ರೀ ಕೃಷ್ಣ ತನ್ನ ವಿಸ್ತಾರವಾದಂತಹ ಅಂಶವಾದಂತಹ ವಿಷ್ಣುವಿನ ರೂಪದಲ್ಲಿ, ಅನಂತ ಶಯನ ವಿಷ್ಣುವಿನ ರೂಪದಲ್ಲಿ ಅಲ್ಲಿ ವಾಸಿಸ್ತಾನೆ. ಆದ್ರೆ ಭಗವಂತ ಆ ವಿಷ್ಣು ಬೇರೆಯವರ ಕಣ್ಣಿಗೆ ಗೋಚರಿಸೋದೇ ಇಲ್ಲ. ಯಾವುದೇ ಒಂದು ಉಪಗ್ರಹ ಅಥವಾ ರಾಕೆಟ್ ಎಲ್ಲ ಇಟ್ಕೊಂಡು ಹೋದ್ರೂ ಕೂಡ, ನಾವಲ್ಲಿ ತಲುಪಿದ್ರೂ ಕೂಡ ಭಗವಂತ ನಮ್ಮ ಬಾಹ್ಯ ದೃಷ್ಟಿಗೆ ಕಾಣೋದಿಲ್ಲ. ಸೊ ಬ್ರಹ್ಮ ಏನ್ ಮಾಡ್ತಾನೆ, ಎಲ್ಲ ದೇವತೆಗಳನ್ನ ಕರ್ಕೊಂಡು ಅವನು ಆ ಸ್ಥಾನಕ್ಕೆ ಹೋಗಿದ್ದಾನೆ. ಅಲ್ಲಿ ಒಂದು ಹಾಲಿನ ಸಮುದ್ರ, ಕ್ಷೀರಸಾಗರ. ಆ ಕ್ಷೀರಸಾಗರದ ತಟದಲ್ಲಿ ಕೂತ್ಕೊಂಡು ಅವನು ಧ್ಯಾನ ಮಾಡ್ತಾ ಇದ್ದಾನೆ. ಭಗವಂತನಿಗೆ ಆಗ್ರಹಿಸ್ಲಿಕ್ಕೆ ಆಗೋದಿಲ್ಲ, ಧ್ಯಾನ ಮಾಡ್ತಾ ಇದ್ದಾನೆ. ಅವನು ಕೇಳ್ತಾನೆ ಭಗವಂತನನ್ನು, ದಯವಿಟ್ಟು ಭಗವಂತ, ಈ ಪರಿಸ್ಥಿತಿ ನಿನಗೇನು ತಿಳಿದಿಲ್ಲ ಅಂತ ಅಲ್ಲ, ಆದ್ರೆ ಈ ಪರಿಸ್ಥಿತಿಯಲ್ಲಿ ನಾವು ಏನು ಮಾಡಬೇಕು, ನಮ್ಮ ಕರ್ತವ್ಯ ಏನು ನಮಗೆ ತೋಚ್ತಾ ಇಲ್ಲ. ಸೊ ದಯವಿಟ್ಟು ನೀವು ನನಗೆ ಮಾರ್ಗದರ್ಶನ ಮಾಡಿ ಅಂತ. ವೇದಗಳಲ್ಲಿ ಕೆಲವು ಸ್ತುತಿಗಳಿವೆ, ಪುರುಷ ಸೂಕ್ತ, ಹಿರಣ್ಯ ಗರ್ಭ ಸೂಕ್ತ, ಈ ರೀತಿಯಾದಂತಹ ಸೂಕ್ತ ಮಂತ್ರಗಳಿವೆ. ಅವುಗಳ ಮೂಲಕ ಬ್ರಹ್ಮ ಪರಮ ಪುರುಷನನ್ನ ಸ್ತುತಿ ಮಾಡ್ತಾನೆ. ಆ ಸ್ತುತಿ ಮಾಡಿದಾಗ ಭಗವಂತ ಆ ಬ್ರಹ್ಮನ ಅವನ ಧ್ಯಾನ ಚಿತ್ತಪಟಲದಲ್ಲಿ ಅವನು ವಾಣಿಯ ರೂಪದಲ್ಲಿ ಪ್ರಕಟನ ಆಗ್ತಾನೆ. ಅವನ ಕಣ್ಮುಂದೆ ಅಥವಾ ಅವನಿಗೆ ಗೋಚರಿಸೋದಿಲ್ಲ, ಅವನು ಶಬ್ದ ರೂಪದಲ್ಲಿ ಅವನು ಪ್ರಕಟನ ಆಗ್ತಾನೆ. ಆ ವಾಣಿ ಬ್ರಹ್ಮನಿಗೆ ಮಾತ್ರ ಕೇಳಿಸ್ತು. ಅದನ್ನ ಕೇಳಿದ ಮೇಲೆ ಬ್ರಹ್ಮ ಆ ಮಾತನ್ನ ಎಲ್ಲ ದೇವತೆಗಳಿಗೆ ತಿಳಿಸ್ತಾನೆ. ಏನು ಮಾತಾಗಿತ್ತದು ಓದ್ತೀರಾ? ಭಗವಂತನಿಗೆ, ದೇವತೆಗಳಿಗೆ ಬ್ರಹ್ಮ ಹೇಳ್ತಾ ಇದ್ದಾನೆ, ದಯವಿಟ್ಟು ನೀವು ಭಗವಂತನಿಗೆ ಇದು ತಿಳಿದಿಲ್ಲ ಅಂತ ಅನ್ಕೋಬೇಡಿ. ಭಗವಂತನಿಗೆ ತಿಳಿದೇ ಇರುವಂತಹ ಯಾವೊಂದು ಅಂಶವೂ ಇಲ್ಲ ಈ ಜಗತ್ತಿನಲ್ಲಿ.
ಭಗವಂತ ಅವನಿಗೆ ಆಮ್ನಿಸಿಯಂಟ್ ಅಥವಾ ಸರ್ವ ಅಂತರ್ಯಾಮಿ ಅಂತ ಹೇಳ್ತಾರೆ. ಎಲ್ಲವೂ ಕೂಡ ಭಗವಂತನಿಗೆ ತಿಳಿದಿದೆ. ಈ ಭೂಮಿಯಲ್ಲಿ ಏನಾಗ್ತಿದೆ ಅನ್ನೋದು ಕೂಡ ಅವನಿಗೆ ತಿಳಿದಿದೆ. ಅದಲ್ಲದೆ ಅವನೇನ್ ಹೇಳ್ತಾ ಇದ್ದಾನೆ ಬ್ರಹ್ಮ, ಹೇಳಿ ಓದಿ. ನೀವೆಲ್ಲರೂ ಯದು ಮತ್ತು ವೃಷ್ಣಿಯ ವಂಶಗಳಲ್ಲಿ ಕಾಣಿಸಿಕೊಳ್ಳುತ್ತೀರಿ. ಸೊ ನಾನ್ ನಿಮಗೆ ಆಜ್ಞೆ ಮಾಡ್ತಾ ಇದ್ದೀನಿ, ಭಗವಂತ ಆ ವಾಣಿಯಲ್ಲಿ ಹೇಳಿದ್ದ, ನೀವೆಲ್ಲ ದೇವತೆಗಳು ಯದು ಮತ್ತೆ ವೃಷ್ಣಿ ವಂಶದಲ್ಲಿ ನೀವು ಜನ್ಮ ಪಡೆದು ನನ್ನ ಲೀಲೆಯಲ್ಲಿ ನೀವು ಭಾಗಿಯಾಗಬೇಕು. ನೀವಷ್ಟೇ ಅಲ್ಲ, ನಿಮ್ಮ ಪತ್ನಿಯರೂ ಕೂಡ ಇದೇ ರೀತಿ ಜನ್ಮ ಪಡಿಬೇಕು. ಅಂದ್ರೆ ಯದುವಂಶದಲ್ಲಿದ್ದಂತಹ ಭಕ್ತರು ಅಥವಾ ಆ ಯದುವಂಶೀಯರು ಇಲ್ಲ, ಯಾರು? ದೇವತೆಗಳು, ನೆನಪಿರಲಿ. ಅದಲ್ಲದೆ ಕೆಲವೊಂದು ಜನ ಯದುವಂಶ ಮತ್ತೆ ವೃಷ್ಣಿ ವಂಶದಲ್ಲಿದ್ದವರು, ಅವರು ಭಗವಂತನ ಜೊತೆಯೇ ಆಧ್ಯಾತ್ಮಿಕ ಜಗತ್ತಿನಿಂದ ಇಲ್ಲಿ ಬಂದಿದ್ದವರು, ಅವರನ್ನ ನಿತ್ಯ ಮುಕ್ತರು ಅಂತ ಹೇಳ್ತಾರೆ. ಕೆಲವರು ದೇವತೆಗಳಾಗಿದ್ರು, ಕೆಲವರು ನಿತ್ಯ ಮುಕ್ತರಾಗಿದ್ರು, ಸಾಮಾನ್ಯ ಜೀವಿಗಳಲ್ಲ. ಇದು ಮೊದಲನೇ ಅಂಶ. ಆನಂತರ ಭಗವಂತ ಹೇಳ್ತಾನೆ ಮತ್ತೆ, ಏನೇ ಓದಿ. ಭಗವಂತನ ಆಗಮನದ ಮೊದಲು ಸಂಕರ್ಷಣ ಬಲದೇವನಾಗಿ ಕಾಣಿಸಿಕೊಳ್ಳುತ್ತಾನೆ. ಸಂಕರ್ಷಣ, ಸಂಕರ್ಷಣ ಅನ್ನೋ ಹೆಸರು ಕೇಳಿದಿರಾ? ಯಾರವರು? ಏನಾದ್ರು ನೆನ್ಪುಂಟ? ಸಂಕರ್ಷಣ, ಬಲರಾಮ. ಹೌದು, ಬಲರಾಮ. ಈ 4 ಹೆಸರುಗಳು ಪ್ರಸಿದ್ಧವಾದವು. ಸಂಕರ್ಷಣ, ಅಫ್ಕೋರ್ಸ್, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಈ 4ರನ್ನು ಒಟ್ಟಿಗೆ ಸೇರಿ ಚತುರ್ವ್ಯೂಹ ಅಂತ ಹೇಳ್ತಾರೆ. ಭಗವಂತ ಈ ಭೌತಿಕ ಜಗತ್ತನ್ನ ಸೃಷ್ಟಿ ಮಾಡುವಾಗ ಈ 4 ರೂಪಗಳಲ್ಲಿ ಅವನು ವಿಸ್ತಾರವಾಗ್ತಾನೆ. ಇದರಲ್ಲಿ ಸಾಕಷ್ಟು ಡೀಟೇಲ್ಸ್ ಇದೆ, ನಾನು ಅದರಲ್ಲಿ ಹೋಗ್ತಾ ಇಲ್ಲ. ಸಂಕರ್ಷಣ ಅನ್ನೋನು ಪ್ರಮುಖ. ಇನ್ಫ್ಯಾಕ್ಟ್ ಶಿವ ಏನಿದ್ದಾನೆ ಅವನು ಸಂಕರ್ಷಣನ ಭಕ್ತ. ಸಂಕರ್ಷಣನ ಒಂದು ರೂಪ ಅದು ಅನಂತನ ರೂಪ. ಅನಂತ ನಾಗಶಯನ, ಅನಂತ, ಭಗವಂತನ ಶಯನ ಸ್ಥಾನವಾದಂತಹ ಅನಂತ. ಒಂದು ಕಾರಣ, ಶಿವ ಯಾವಾಗ್ಲೂ ಕೊರಳಲ್ಲಿ ನಾಗರಹವನ್ನ ಇಟ್ಕೊಂಡಿದ್ದಕ್ಕೆ ಏನ್ ಕಾರಣ ಅಂದ್ರೆ, ಅವನು ತನ್ನ ಪ್ರಿಯ ಪ್ರಭುವಾದ ಸಂಕರ್ಷಣನನ್ನ ಧ್ಯಾನಿಸ್ತಾ ಇದ್ದಾನೆ. ಎನಿವೆ, ಅದೊಂದು ಸೈಡ್ ಟಾಪಿಕ್. ಬಟ್ ಏನಂದ್ರೆ, ಸಂಕರ್ಷಣ ಭಗವಂತನ ಕಾರ್ಯದಲ್ಲಿ ಮುಖ್ಯ. ಅವನು ಆ ಸಂಕರ್ಷಣ ಬಲರಾಮನಾಗಿ ಕಾಣಿಸ್ಕೊಳ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಬಲರಾಮನೇ ಸಂಕರ್ಷಣನ ಮೂಲ, ಅದು ಕೂಡ ಮುಂದೆ ಬರುತ್ತೆ. ಅದಲ್ಲದೆ ಭಗವಂತನ ಮಾಯಾಶಕ್ತಿ ವಿಷ್ಣು ಮಾಯೆ ಕೂಡ ಭಗವಂತನ ಜೊತೆ ಅವತರಿಸ್ತಾಳೆ. ನೆನಪಿರ್ಲಿ ಈ ಮಾತು, ಯಾಕೆಲ್ಲ ಅಂದ್ರೆ ಮುಂದಿನ ಚರ್ಚೆಯಲ್ಲಿ ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಹೇಳಿದ ಮೇಲೆ ಬ್ರಹ್ಮ ಅವರೆಲ್ಲರಿಗೂ ಆಶ್ವಾಸನೆ ನೀಡಿದ ಮೇಲೆ ಬ್ರಹ್ಮ ಅಲ್ಲಿಂದ ತೆರಳುತ್ತಾನೆ. ಓಕೆ, ಭಗವಂತ ಪ್ರಕಟನಾಗವನಿದ್ದಾನೆ. ಆ ಆಶ್ವಾಸನೆಯಲ್ಲಿ, ಆ ಆಶಾ ದೀಪದಲ್ಲಿ ನಾವು ಜೀವಿಸೋಣ ಅಂತ ಹೇಳಿ ಎಲ್ಲರೂ ಕೂಡ ತಮ್ಮ ತಮ್ಮ ಸ್ಥಾನಕ್ಕೆ ಹೋಗ್ತಾರೆ. ಆದ್ರೆ ಜಗತ್ನಲ್ಲಿ ಏನಾಗ್ತಾ ಇತ್ತು, ಭೂಮಿಯಲ್ಲಿ ಏನಾಗ್ತಾ ಇತ್ತು, ಆ ಸಮಯದಲ್ಲಿ ಅನೇಕ ಅಸುರರು ಅವರ ಕಾರ್ಯಗಳಲ್ಲಿ ತುಂಬಾ ಪ್ರವೃದ್ಧರಾಗಿದ್ರು. ಮುಖ್ಯವಾಗಿ ಒಂದು ರಾಜಮನೆತನ, ಅದು ಯದುವಂಶ. ಆ ಯದುವಂಶದಲ್ಲಿ ಆಗ ತಾನೆ ಒಬ್ಬ ರಾಜ, ಶೂರಸೇನ ಅನ್ನೋ ಒಬ್ಬ ರಾಜನ ಮಗ, ಆ ಮಗನ ಹೆಸರು ವಸುದೇವ ಅಂತ. ಆ ವಸುದೇವ ಈಗ ತಾನೇ ಅವನ ವಿವಾಹವಾಗಿದೆ. ಅವನಿಗೆ ಸಾಕಷ್ಟು ಜನ ಹೆಂಡತಿಯರು. ಈಗ ಒಂದು ವಿವಾಹವನ್ನ ಮಾಡ್ಕೊಂಡಿದ್ದ. ಅವನು ವಿವಾಹ ಮಾಡ್ಕೊಳ್ತಾ ಇರೋದು ಒಬ್ಬ ಸ್ತ್ರೀ, ದೇವಕಿ ಅನ್ನೋಳು. ಅವಳು ಭೋಜ ವಂಶದಲ್ಲಿ ಬರುವಂಥವಳು, ದೇವಕನ ಮಗಳಾದವಳು. ಆದರೆ ಅವಳು ಉಗ್ರಸೇನನ ಮಗಳಾಗಿ ಅವಳು ಬೆಳೀತಾ ಇದ್ದಾಳೆ, ದತ್ತು ಮಗಳಾಗಿ ಬೆಳೀತಾ ಇದ್ದಾಳೆ, ಕಂಸನ ತಂಗಿ. ಸೊ ಹೀಗೆ ಶೂರಸೇನ ಅವನು ಯದುಕುಲದ ರಾಜ, ಅವನ ಮಗ ವಸುದೇವ. ಆ ವಸುದೇವನ ವಿವಾಹದ ಸಮಯ ಇದು. ವಿವಾಹ ಆಗ ಹೋಗಿದೆ. ಆ ವಿವಾಹದಲ್ಲಿ ಅನೇಕ ರೀತಿಯ ಉಡುಗೊರೆಗಳನ್ನ ವಧುವಿನ ಕಡೆಯವರು ವರನ ಕಡೆಯವರಿಗೆ ನೀಡಿದ್ದಾರೆ. ವರದಕ್ಷಿಣೆ ಅಂತ ಏನು ಹೇಳ್ತೀವಿ. ಆಕ್ಚುಲಿ ವೈದಿಕ ಸಂಸ್ಕೃತಿಯಲ್ಲಿ ವರದಕ್ಷಿಣೆ ಅನ್ನೋದು ಅದು ಸ್ವಯಂ ಪ್ರೇರಿತವಾಗಿತ್ತು. ಅದೆಂದೂ ಕೂಡ ಡಿಮ್ಯಾಂಡ್ ಮಾಡ್ತಾ ಇರಲಿಲ್ಲ. ಇನ್ಫ್ಯಾಕ್ಟ್ ಅದು ಒಂದು ಪ್ರೀತಿಯ ಸಂಕೇತವಾಗಿತ್ತು. ತನ್ನ ಪ್ರಿಯ ಮಗಳನ್ನ ಬೀಳ್ಕೊಡುವಾಗ ತಾನೇ ಅತಿ ಪ್ರೀತಿಯಿಂದ ಅವಳ ಕ್ಷೇಮಕ್ಕೋಸ್ಕರ, ಅದಲ್ಲದೆ ಒಂದು ಉಡುಗೊರೆಯಂತೆ ಒಬ್ಬ ತಂದೆ ಆದವನು ನೀಡುತ್ತಾ ಇದ್ದ ವರ ದಕ್ಷಿಣೆ.
ಸೊ ಈ ಮದುವೆಯಲ್ಲಿ ಎಷ್ಟು ವರದಕ್ಷಿಣೆಯನ್ನ ನೀಡಲಾಯ್ತು ಅದನ್ನ ಶಾಸ್ತ್ರದಲ್ಲಿ ಹೇಳ್ತಾರೆ. 200 ಸ್ತ್ರೀ ಸಹಾಯಕರು, 400 ಆನೆಗಳು, 10,000 ಕುದುರೆಗಳು, 1800 ರಥಗಳು. ಆ ಸಿಚುವೇಶನ್ ಹೇಗಿತ್ತು ಅಂದ್ರೆ ಸಾಕಷ್ಟು ಸಹಸ್ರಾರು ಚಿನ್ನದ ರಥಗಳ ಅಲ್ಲಿ ನಡೀತಾ ಇವೆ. ಒಂದು ರಥ ತುಂಬಾ ಕಂಗೊಳಿಸ್ತಾ ಇದೆ, ಯಾಕೆಂದ್ರೆ ಅಲ್ಲಿರೋದು ಆ ಹೊಸದಾಗಿ ಮದುವೆ ಆಗಿರುವಂತಹ ವಧುವರರು, ವಸುದೇವ ಮತ್ತೆ ದೇವಕಿ. ಆ ರಥವನ್ನ ನಡೆಸ್ತಾ ಇರೋನು ಸಾಮಾನ್ಯ ಸಾರಥಿ ಅಲ್ಲ, ಆ ದೇವಕಿಯ ಅಣ್ಣನೇ. ಯಾರಿವನು? ಕಂಸ. ಕಂಸ ಇವನು ಭೋಜವಂಶದವನು. ಆದ್ರೂ ಇವನ ಖ್ಯಾತಿ ಹೇಗಿತ್ತು ಅಂದ್ರೆ ಅನೇಕ ಅಸುರರ ಜೊತೆ ಇವನ ಮೈತ್ರಿ ಇತ್ತು. ಅನೇಕ ಅಸುರರ ಜೊತೆ ಮೈತ್ರಿ ಇತ್ತು. ಜರಾಸಂಧನ ಜೊತೆ ಮೈತ್ರಿ ಇತ್ತು. ಚಾಣೂರ ಅನೇಕರ ಬಗ್ಗೆ ಆ ಕೃಷ್ಣ ಲೀಲೆಯಲ್ಲಿ ಬರುವಂತಹ ಎಲ್ಲ ಅಸುರರು ಅವನ ಮಿತ್ರರಾಗಿದ್ದವರು. ಆದ್ರೆ ಅವನು ತನ್ನ ತಂಗಿಯ ಮದುವೆ ಆಗ್ತಾ ಇರೋದ್ರಿಂದ ಅವಳ ಮೇಲೆ ಎಷ್ಟು ಸ್ನೇಹ ಇದೆ ಅನ್ನೋದನ್ನ ತೋರಿಸ್ಕೊಡ್ಲಿಕ್ಕೆ ತಾನೇ ಸಾರಥಿಯಾಗಿ ನಡೀತಾ ಇದ್ದ. ಆ ಪ್ರೀತಿಯನ್ನ ತೋರಿಸುವಿಕೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇಂಥವರ ಪ್ರೀತಿ ಬಹಳ ಸಮಯ ನಿಲ್ಲೋದಿಲ್ಲ. ಅದು ಮುಂದೆ ನಾವು ನೋಡ್ತೀವಿ. ತೋರಿಕೆಯ ಪ್ರೀತಿ ಅಲ್ವೇ? ಅದನ್ನು ತೋರಿಸ್ಲಿಕ್ಕೆ ಅವನು ತಾನೇ ಸಾರಥಿಯಾಗಿ ತುಂಬಾ ಒಂದು ರೀತಿ ಮಮತೆಯಿಂದ ಅವನು ನಡ್ಕೊಳ್ತಾ ಇದ್ದಾನೆ. ಆ ಸಮಯದಲ್ಲಿ ದೇವತೆಗಳು ಯೋಚನೆ ಮಾಡ್ತಾ ಇದ್ರು, ಇಷ್ಟೊಂದು ಪ್ರೀತಿ ಇವನು ದೇವಕಿಗೆ ತೋರಿಸ್ತಾ ಇದ್ದಾನೆ. ದೇವಕಿ ಕೃಷ್ಣನ ತಾಯಿ ಆಗೋಳು. ಇಷ್ಟೊಂದು ಪ್ರೀತಿಯನ್ನು ತೋರಿಸ್ಬಿಟ್ರೆ ಕೃಷ್ಣ ಅವನನ್ನ ಕಂಡ್ಬಿಟ್ಟು ಅವನನ್ನ ಕೊಲ್ಲದೆ ಅವನನ್ನ ಗೌರವಿಸ್ತಾ ನಡೆದ್ರೆ ಮುಂದೆ ಕಂಸನ ವಧೆ ಹೇಗೆ ಆಗ್ಬೇಕು? ಆನಂತರ ಭೂಮಿಯ ಭಾರ ಹೇಗೆ ಕಡಿಮೆ, ಅದ್ ಮಾತು ನೆನಪಿದೆಯಲ್ಲ, ಭೂಮಿ ಭಾರ ಹೇಗೆ ಕಡಿಮೆ ಆಗ್ಬೇಕು? ರಾಕ್ಷಸ ಪ್ರವೃತ್ತಿ ಉಳ್ಳವನು. ಆದ್ರೆ ಸಂದರ್ಭ ಹೇಗ್ ಬಂತು ಅಂದ್ರೆ ಭಗವಂತನ ಭಕ್ತಳಾದಂತಹ ದೇವಕಿಯ ಮೇಲೆ ಅವನಿಗೆ ಒಂದು ರೀತಿ ಸಣ್ಣ ಒಲವು. ಈ ಒಲವು ಬಹಳ ದಿನ ಇರಬಾರದು, ಯಾಕಂದ್ರೆ ಈ ಒಲವು ಇದ್ದಷ್ಟು ಭಗವಂತನ ಅವತರಿಕೆಯಲ್ಲಿ ಅವನ ಪ್ರಾಕಟ್ಯದಲ್ಲಿ ವಿಳಂಬವಾಗ್ತದೆ. ಬೇಡ ಬೇಡ, ಇದನ್ನ ನಾವು ಈಗಲೇ ಒಡೆದು ಬಿಡೋಣ ಅಂತ ಹೇಳಿ ದೇವತೆಗಳೆಲ್ಲ ಏನ್ ಮಾಡಿದ್ರು? ಒಂದು ಅಶರೀರವಾಣಿಯನ್ನ ನುಡಿಸಿದ್ರು. ಅಶರೀರ ಅಂದ್ರೆ ಆ ಮಾತು ಬರ್ತಾ ಇರೋದು ಯಾರಿಂದ ಅಂತ ಗೊತ್ತಿಲ್ಲ. ಒಬ್ಬ ವ್ಯಕ್ತಿ ಅಥವಾ ಶರೀರದಿಂದ ಬರ್ತಾ ಇಲ್ಲ ಅದು. ಗೊತ್ತಿಲ್ಲ ಎಲ್ಲಿಂದ ಬರ್ತಾ ಇದೆ. ಅಂದ್ರೆ ದೇವತೆಗಳೇ ಹೇಳುವಂತಹ ಮಾತು. ಹಿಂದಿನ ಸಮಯದಲ್ಲಿ ಈ ರೀತಿ ಮಾತುಗಳು ಕೇಳ್ತಾ ಇದ್ವು ಅನೇಕ ಬಾರಿ. ದೇವತೆಗಳಲ್ಲೇ ಹೇಳ್ತಾ ಇದ್ರು. ಅದಲ್ಲದೆ ಈ ಮಾತುಗಳು ಯಾವಾಗ್ಲೂ ಸತ್ಯವಾಕ್ಯಗಳು ಅಂತ ಜನರು ಪರಿಗಣಿಸ್ತಾ ಇದ್ರು. ಸೊ ಈ ಮಾತು ಏನಿದೆ? ಈ ಮಾತು ಅಸ್ಯಾಸ್ತ್ವಂ, ಹೇ ಅಬುಧ, ಹೇ ಕಂಸ, ಮೂರ್ಖ ಕಂಸ, ನಿನ್ನ ಈ ಭಗಿನಿ, ನಿನ್ನ ಈ ತಂಗಿ, ಇವಳ 8ನೆಯ ಗರ್ಭ, ನೆನಪಿರ್ಲಿ, 8ನೆಯ ಪುತ್ರನ ಅಲ್ಲ ಗರ್ಭ, 8ನೆಯ ಗರ್ಭ, 8ನೆಯ ಗರ್ಭ ನಿನ್ನ ಹಂತಕನಾಗ್ತಾನೆ, ನಿನ್ನ ಹತ್ಯೆಗೆ ಕಾರಣವಾಗತ್ತೆ. ಆ 8ನೆಯ ಗರ್ಭ, ಆ ಗರ್ಭವೇ ನಿನ್ನನ್ನ ಸಾಯಿಸುತ್ತೆ ಅಂತ ಹೇಳ್ಬಿಟ್ಟು ಆ ವಾಣಿ, ಅಫ್ಕೋರ್ಸ್ ಅದು ಅದೃಶ್ಯವೇ ಆಗಿತ್ತು, ಆ ಮಾತು ಕೇಳೋದು ನಿಂತು ಹೋಯ್ತು. ತಕ್ಷಣವೇ ಆ ಕಂಸನಲ್ಲಿ ಒಂದು ದೊಡ್ಡ ಪರಿವರ್ತನೆ ಕಾಣ್ತಾ ಇದೆ. ಅದೇನು ಪರಿವರ್ತನೆ ಅಲ್ಲ, ಅದು ಸ್ವಭಾವವೇ ಆಗಿತ್ತು. ಆದ್ರೆ ಈ ಸಂದರ್ಭದಿಂದ ಅವನಿಗೆ ಸ್ವಭಾವ ಅನ್ನೋದು ಇನ್ನೂ ಸ್ಪಷ್ಟವಾಯಿತು. ಏನ್ ಮಾಡ್ದ ಅವನು? ತಕ್ಷಣವೇ ಅಲ್ಲಿ ಕೂತಿದ್ದಂತಹ ತನ್ನ ತಂಗಿಯನ್ನ, ಅವಳ ಕೂದಲನ್ನ ಹಿಡಿದು ಕೆಳಗಡೆ ಎಳೆದು, ಅವಳನ್ನ ಕೆಳಗೆ ಎಳೆದಿದ್ದಲ್ಲದೆ ತನ್ನ ಸೊಂಟದಲ್ಲಿದ್ದಂತಹ ಕತ್ತಿ, ಕತ್ತಿಯನ್ನ ಖಡ್ಗವನ್ನ ತೆಗೆದು ಅವಳ ಹತ್ಯೆಯನ್ನ, ಶಿರಚ್ಛೇದವನ್ನ ಮಾಡ್ಲಿಕ್ಕೆ ಅವನೀಗ ಮುಂದೆ ಹೋಗ್ತಾ ಇದ್ದ. 1 ನಿಮಿಷದಲ್ಲಿ ಏನೆಲ್ಲ ಆಗ್ಬಿಡ್ತು ಅನ್ನೋದನ್ನ ಎಲ್ಲ ಜನ ಅಲ್ಲಿ ಇದ್ದವರೆಲ್ಲ ನೋಡಿ, ಹಾಹಾ ಏನಿದು ಇಷ್ಟೊಂದು ಅನಾಹುತವಾಗ್ತಾ ಇದೆಯಲ್ಲ, ಈಗ ತಾನೇ ಮದುವೆ ಆದಂತಹ ಈ ಕನ್ಯೆ, ನವವಿವಾಹಿತಳು, ಅವಳ ಹತ್ಯೆ, ಅದು ಹೇಗೆ ಏನೋ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಅಥವಾ ಕತ್ತಲಲ್ಲೇ ಆಗಿರೋದಲ್ಲ, ಎಲ್ಲರ ಮುಂದೆ ಬರ್ಭರವಾದಂತಹ ಹತ್ಯೆ. ಒಂದು ದೊಡ್ಡ ಮಂಗಳ ಸಮಾರಂಭದಲ್ಲಿ ಏನೋ ಈ ರೀತಿಯಾದಂತಹ ಒಂದು ಮರ್ಡರ್ ಆಗ ತಾನೇ ಮದುವೆ ಆಗಿರುವಂತಹ ನಮ್ಮ ವಸುದೇವ ಏನು ಮಾಡ್ಬೇಕು ಅನ್ನೋದು ಅವನಿಗೆ ತೋಚ್ತಾ ಇಲ್ಲ. ಈ ಅಶರೀರವಾಣಿ ಆಗೋದ್ರ ಮುಂಚೆ ವಸುದೇವ ತನ್ನ ಹೆಂಡತಿ ಜೊತೆ ಏನೋ ಒಂದು ಆಗತಾನೆ ಮದುವೆ ಆದವಳಲ್ಲ, ಅವನ ಒಂದು ವಿಶೇಷವಾದ ಮಾತನ್ನ ಹೇಳ್ತಾ ಇದ್ದ. ಯಾವಾಗ ವಸುದೇವ ಜನ್ಮ ಪಡೆದಿದ್ನೋ
ಆಗ ದೇವತೆಗಳು ಅವರೆಲ್ಲ ದುಂದುಬಿ ತುತ್ತೂರಿ ಅಥವಾ ಏನಂತೀರಲ್ಲ ತುಂಬಾ ಜೋರಾಗಿ ಅದನ್ನ ಬಾರಿಸಿದ್ರು. ಅದಲ್ಲದೆ ಈ ಮಾತು ಕೂಡ ಎಲ್ಲರಿಗೂ ಹೇಳಿದ್ರು, ಈ ವಸುದೇವನಿಂದ ಭಗವಂತನ ಅವತಾರ ಆಗತ್ತೆ. ವಸುದೇವನ ಜನ್ಮದ ಸಮಯದಲ್ಲಿ ಹೇಳಿದ್ದು. ಹಾಗಾಗಿ ವಸುದೇವನಿಗೆ ಒಂದು ಹೆಸರೇ ಆಗಿತ್ತು, ಅನಕದುಂದುಭಿ. ಅವನ ಜನ್ಮದ ಸಮಯದಲ್ಲಿ ದುಂದುಭಿ ಮೊಳಗಿತ್ತು. ದುಂದುಭಿ ಅಂದ್ರೆ ತುತ್ತೂರಿ ಅಥವಾ ಏನೋ ಹೇಳ್ತಾರೆ. ಆ ಮಾತನ್ನ ಈಗ ಅವನು ಇವಳಿಗೆ ಹೇಳ್ದ. ಯಾರಿಗೆ ಹೇಳ್ದ? ದೇವಕಿಗೆ ಹೇಳ್ದ. ದೇವಕಿಗೆ ಒಂದು ರೀತಿ ಸಂತೋಷ. ಓ, ನನ್ನ ಮೂಲಕ ಭಗವಂತನ ಪ್ರಾಕಟ್ಯವಾಗತ್ತಾ? ಅದಲ್ಲದೆ ಈಗ ತಕ್ಷಣ ಈಗ ತಾನೇ ಏನ್ ಕೇಳಿಸಿದೆ? ಅಶರೀರವಾಣಿ ಕೇಳಿಸಿದೆ, 8ನೇ ಗರ್ಭ ನಿನ್ನ ಸಾವಿಗೆ ಕಾರಣವಾಗುತ್ತೆ. ಒಂದು ರೀತಿ ಹರ್ಷ, ಆದ್ರೆ ಅವಳ ಜೀವನವೇ ಅಂತ್ಯ ಆಗುವಂತಹ ಸಮಯ ಆಗ್ಬಿಟ್ಟಿದೆ. ಸೊ ಇಂತಹ ಸಮಯದಲ್ಲಿ ಅವಳು ಏನ್ ಮಾಡ್ತಾಳೆ? ವಸುದೇವ ಏನ್ ನಡೆಸ್ತಾನೆ? ಅನ್ನೋದನ್ನ ಬಹಳ ಕೂಲಂಕುಷವಾಗಿ ನಾವು ಗಮನಿಸ್ಬೇಕು. ಯಾಕೆಂದ್ರೆ ವಸುದೇವ ಒಬ್ಬ ಆದರ್ಶ ಭಕ್ತನಂತೆ ಇಲ್ಲಿ ಅವನು ತನ್ನ ನಡವಳಿಕೆಯನ್ನ ತೋರಿಸ್ತಾನೆ. ಯಾವ ಸಂದರ್ಭವೂ ಕೂಡ ಒಬ್ಬ ವ್ಯಕ್ತಿಯನ್ನ ತನ್ನ ಭಕ್ತಿಯ ಶ್ರದ್ಧೆಯಿಂದ ಅವನನ್ನ ಅಲಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಾಗವತದಲ್ಲಿ ಹೇಳಿದ್ದಾರೆ, ಮರಣದ ಸಂದರ್ಭದಲ್ಲೂ ಕೂಡ ಭಕ್ತನ ಚಿತ್ತ ಅಥವಾ ಭಕ್ತನ ಪ್ರಜ್ಞೆ ಅನ್ನೋದು ಭಗವಂತನ ಚರಣದಲ್ಲಿ ಆಶ್ರಿತವಾಗಿರುತ್ತೆ. ಜೀವನದಲ್ಲಿ ಎಂತಹ ಅನಾಹುತಗಳಾದ್ರೂ ಕೂಡ ಭಗವಂತನಲ್ಲಿ ಅವರ ಭಕ್ತಿ ನಿಶ್ಚಲವಾಗಿರುತ್ತೆ. ಅದು ಶುದ್ಧ ಭಕ್ತರ ಲಕ್ಷಣ. ಸೊ ಈಗ ವಸುದೇವ ಏನ್ ಮಾಡ್ತಾನೆ? ಯಾಕೆಂದ್ರೆ ಸಂದರ್ಭ ಹೇಗಾಗಿದೆ ನೋಡಿ, ಕೆಲವು ಗಳಿಗೆಗಳು ಕಳೆದ್ರೆ ಅವನ ಈಗ ತಾನೇ ಮದುವೆ ಆಗಿರೋ ಹೆಂಡತಿಯ ಶಿರಚ್ಛೇದವೇ ಆಗೋಗ್ಬಿಡುತ್ತೆ. ಅಂತಹ ಸಂದರ್ಭದಲ್ಲಿ ಈಗ ವಸುದೇವ ಅವಳ ಪ್ರಾಣ ರಕ್ಷಣೆಗೋಸ್ಕರ ಅವನು ಪ್ರಯತ್ನ ಮಾಡ್ತಾ ಇದ್ದಾನೆ. ಏನ್ ಹೇಳ್ತಾನೆ ಅವಳಿಗೆ? ಏನು ಹೇಳಿ ಕಂಸನನ್ನ ಅವನು ಸಂತೈಸ್ಲಿಕ್ಕೆ ಸಾಧ್ಯ? ಅಸುರ. ಅವನು ಏನ್ ಹೇಳ್ದ ಅನ್ನೋದು ಬಹಳ ಸ್ವಾರಸ್ಯದ ಮಾತು. ಇದನ್ನ ತುಂಬಾ ವಿಸ್ತಾರವಾಗಿ ಚರ್ಚೆ ಮಾಡಿದ್ದಾರೆ. ಅವನು ಮೊದಲನೇದಾಗಿ ಹೇಳ್ತಾನೆ, ಹೇ ಕಂಸ, ನೀನು ಭೋಜ ಯಶಸ್ಕರ, ಭೋಜ ವಂಶದ ಶಿರೋಮಣಿ ನೀನು. ಭೋಜ ವಂಶದ ಶಿರೋಮಣಿ ನೀನು. ಈ ರೀತಿ ಕಾರ್ಯ ಮಾಡಿದ್ರೆ ನಿನ್ನ ಜನ ತೂತು ಚೀಚಿ ಅಂತ ಹೇಳ್ತಾರೆ. ನಿನ್ನ ಕುಲಕ್ಕೆ ಒಂದು ಅಂಗಾರ ಅಥವಾ ಕುಲದ ಒಂದು ಕೀಳರಿಮೆ ಆಗ್ಬಿಡುತ್ತೆ. ಈ ರೀತಿಯಾಗಿ ನಡ್ಕೊಳ್ಬೇಡ. ಇಲ್ಲಿವರೆಗೂ ಗಳಿಸಿರುವಂತಹ ಖ್ಯಾತಿ ಅಥವಾ ಪ್ರಸಿದ್ಧಿಯನ್ನ ನೀನು ಅದಕ್ಕೆ ಏನು ಹೇಳ್ತಾರೆ, ಬೂದಿ ಅಥವಾ ಇದನ್ನ ಬಳಿಬೇಡ, ಮಸಿ ಬಳಿಬೇಡ. ಈ ರೀತಿ ಕಾರ್ಯ ಮಾಡಬೇಡ. ಇಲ್ಲಿವರೆಗೂ ಎಷ್ಟೆಲ್ಲ ಚೆನ್ನಾಗಿ ನಡ್ಕೊಂಡಿದ್ಯಾ. ಅವನನ್ನ ಸಂತೈಸ್ತಾ ಇದ್ದಾನೆ. ಇಲ್ಲಿ ವಸುದೇವ ಸಾಮ ದಾನ ಭೇದ ಅನ್ನೋ ಕೆಲವು ರಾಜತಂತ್ರಗಳನ್ನ ಪ್ರಯೋಗಿಸ್ತಾನೆ. ಹೇಗೆ ಒಬ್ಬ ವ್ಯಕ್ತಿಯನ್ನ ಇಂತಹ ಒಂದು ಕ್ಲಿಷ್ಟ ಸಂದರ್ಭಗಳಲ್ಲಿ ಸಂತೈಸಬಹುದು? ಕೆಲವೊಮ್ಮೆ ಅವರಿಗೆ ಕೆಲವು ಉಡುಗೊರೆಗಳನ್ನ ಕೊಡೋದ್ರ ಮೂಲಕ, ನಿಮಗೆ ಇದರಲ್ಲಿ ಲಾಭ ಇದೆ ನೋಡಿ ಅಂತ ಹೇಳಿ ಅವರ ಜೊತೆ ಒಡಂಬಡಿಕೆ ಅಥವಾ ಏನ್ ಹೇಳ್ತಾರೆ ಅಗ್ರಿಮೆಂಟ್ ಮಾಡಿಸು. ಇನ್ನೊಮ್ಮೆ ನೀವು ಇದನ್ನ ಮಾಡ್ಲಿಲ್ಲದ್ರೆ ನಿಮಗೆ ಇದೆಲ್ಲ ಅಪಾಯ ಆಗುತ್ತೆ ಅಂತ ಹೇಳಿ ಭೇದ ತೋರಿಸೋದು. ಅರ್ಥ ಆಗ್ತಾ ಇದೆಯಾ? ಕೆಲವೊಮ್ಮೆ ಅವರಲ್ಲೇ ವಿಗ್ರಹ ಮಾಡೋದು, ಅದಕ್ಕೂ ಕೂಡ ಭೇದ ಅಂತ ಹೇಳ್ತಾರೆ. ಸೊ ಹೀಗೆ ಸಾಮ ದಾನ ಭೇದ ಇವೆಲ್ಲವೂ ಆಗದಿದ್ರೆ ಕೊನೆಗೆ ದಂಡವನ್ನು ಉಪಯೋಗಿಸ್ಬೇಕು. ಆಕ್ಚುಲಿ ಅದಕ್ಕೆ ಸಾಮ ದಾನ ಭೇದ ದಂಡ ಅಂತ ಹೇಳ್ತಾರೆ. ಸೊ ಇಲ್ಲಿ ಯಾಕಂದ್ರೆ ಅವನಿಗೆ ರಾಜತಾಂತ್ರದಲ್ಲಿ ಅವನಿಗೆ ತರಬೇತಿ ಇತ್ತು, ರಾಜನಾದನಲ್ವೇ. ಸೊ ಈ ಸಂದರ್ಭದಲ್ಲಿ ಹೇಗೆ ಓಲೈಸ್ಬೇಕು ಇಂತಹ ಕ್ರೂರಿಯನ್ನ, ಅದನ್ನ ನಾವಿಲ್ಲಿ ಕಾಣ್ತೀವಿ. ಶ್ರೀ ರಾಧಾ ವಿನೋದ್ ಜಿ ಕಿ. ಅವನು ಮುಂದೆ ಹೇಳ್ತಾನೆ, ಹೇ ಕಂಸ, ನಿನ್ನ ತಂಗಿ ನಿನ್ನ ಶತ್ರುವಿನ ತಾಯಿ ಆಗ್ತಾಳೆ ಅಂತ ಹೇಳಿ ಅಶರೀರವಾಣಿ ಹೇಳಿದೆ, ಹೌದೇ? ಆದ್ರೆ ಅವಳು ಯಾರು? ಅವಳೊಬ್ಬ ಸ್ತ್ರೀ. ಅವಳು ಈಗ ತಾನೇ ಮದುವೆ ಆಗಿದೆ. ಅವಳಿಗೆ ಮೇಲಾಗಿ ಅವಳು ನಿನ್ನ ತಂಗಿಯನ್ನ ಮಗಳಂತೆ ಕಾಣಬೇಕು. ಕೆಲವೊಮ್ಮೆ ತಂಗಿಯನ್ನ ತಾಯಿಯಂತೆ ಕೂಡ ಕಾಣ್ತಾರೆ. ಹಾಗಾಗಿ ಕೆಲವೊಮ್ಮೆ ತಂಗಿಯನ್ನ, ಅಥವಾ ನನ್ನ ನೆನಪಿದೆ ನಮ್ಮ ಮನೆಗಳಲ್ಲಿ ಅಮ್ಮ ಅಂತಾನೆ ಹೇಳ್ತಾರೆ. ಸೊ ಹೀಗೆ ತಂಗಿಯನ್ನ ನೀನು ಮಗಳಂತೆ ಕಾಣೋದ್ರಿಂದ ನೀನು ಅವಳನ್ನ ಹೇಗೆ ಈ ರೀತಿ ಕೊಲ್ತೀಯ? ಇದರಿಂದ ನಿನ್ನ ಖ್ಯಾತಿ ಏನಾಗತ್ತೆ? ನಿನ್ನ ಗತಿ ಆಗತ್ತೆ. ಭಗಿನಿ ಅನ್ನೋ ಅಂದ್ರೆ ಶಬ್ದ ಅದು ಮಗಳ ಅರ್ಥವನ್ನು ಕೂಡ ಕೊಡುತ್ತೆ.
ದಯವಿಟ್ಟು ನೀನು ನನಗೆ ನನ್ನ ಈ ಹೆಂಡತಿಯ ಜೀವದಾನವನ್ನ ಮಾಡಿ ನನ್ನ ಮೇಲೆ ಅನುಗ್ರಹವನ್ನ ತೋರು, ನೀನು ನನಗಿಂತ ಶ್ರೇಷ್ಠನಾದವನು, ಈ ರೀತಿ ಅನುಗ್ರಹ ಮಾಡಪ್ಪ ಅಂತ ಬೇಡ್ಕೊಳ್ತಾ ಇದ್ದಾನೆ ವಸುದೇವ. ಅದಲ್ಲದೆ ಅವನು ಹೇಳ್ತಾನೆ, ಮದುವೆ ದಿನಾನೇ ತನ್ನ ತಂಗಿಯನ್ನೇ ಕೊಂದ ಅನ್ನೋ ಒಂದು ಹೆಸರು ಬೇಕಾ ನಿನಗೆ? ಈ ರೀತಿಯಾದಂತಹ ಕೀಳರಿಮೆ ಅನ್ನೋದು ನೀನು ಸತ್ರೂ ಹೋಗೋದಿಲ್ಲ. ಪೀಳಿಗೆಗಳು ನಿನ್ನ ನೆನ್ಪಿಟ್ಕೊಳ್ತಾರೆ. ಮದುವೆ ದಿನದಲ್ಲೇ ಇವನು ತನ್ನ ತಂಗಿನೇ ಕೊಂದುಬಿಟ್ಟ. ಈ ರೀತಿಯಾಗಿ ಅನೇಕ ರಾಜರು ಈಗಲೂ ಕೂಡ ನೆನೀತೀವಿ, ತಂದೆಯನ್ನೇ ಕೊಂದುಬಿಟ್ಟ, ಅಣ್ಣನನ್ನೇ ಕೊಂದುಬಿಟ್ಟ, ಅನೇಕರಿದ್ದಾರೆ ಆ ರೀತಿ. ಹೆಸರೇನು ಬೇಕಾಗಿಲ್ಲ. ಸೊ ಹಾಗೆ ಇಂತಹ ನಿನಗೆ ಈ ರೀತಿಯಾದಂತಹ ಖ್ಯಾತಿ ಬೇಕಾ? ಅದಲ್ಲದೆ ವಿಶೇಷವಾಗಿ ಅವನ ಆತ್ಮಜ್ಞಾನವನ್ನು ಕೂಡ ನೀಡ್ತಾನೆ. ನಿನಗೆ ಈಗ ಮಾತೇನು ಬಂದಿದೆ, ನಿನ್ನ ಸಾವಾಗತ್ತೆ ಈ 8ನೇ ಗರ್ಭದಿಂದ ಅಂತ. ಆದ್ರೆ ಈ 8ನೇ ಗರ್ಭ ನಿನಗೆ ಸಾವಾಗತ್ತೆ ಅಂತ ಹೇಳಿದರೆ, ಆ 8ನೇ ಗರ್ಭದಿಂದ ಆಗದೆ ಇದ್ರೆ ನಿನ್ಗೇನ್ ಸಾವಾಗೋದಿಲ್ಲ ಅಂತನಾ? ಈ ಜಗತ್ನಲ್ಲಿ ಸಾವನ್ ಪಡಿದೇ ಇರೋರು ಯಾರಿದ್ದಾರೆ? ನಾಳೆ ಆಗ್ಬೋದು, ಇಲ್ಲ 10 ವರ್ಷ ಆದ್ಮೇಲೆ ಆಗ್ಬೋದು, ಇಲ್ಲ 100 ವರ್ಷ ಆದ್ಮೇಲೆ ಆಗ್ಬೋದು. ಪ್ರತಿಯೊಬ್ಬರು ಸಾಯ್ಲೇಬೇಕು. 8ನೇ ಮಗು ಅಂದ್ರೆ ಏನು? ಒಂದು 8-10 ವರ್ಷ ಅಂತ ಆಗತ್ತಾ? ಆಗೋ ಸಾವನ್ನ ನೀನು ಅದಕ್ಕೆ ಹೆದರಿ ನೀನು ಈಗಲೇ ಇಂಥ ಪಾಪ ಕಾರ್ಯ ಮಾಡಿದ್ರೆ, ಅದಲ್ಲೇ ಸಾವು ಆಗದೆ ಇರುವಂತ ವ್ಯಕ್ತಿ ಯಾರಿದ್ದಾರೆ ಈ ಜಗತ್ನಲ್ಲಿ? ಸಾವಿಗೆ ಹೆದರಿ ನೀನು ಪಾಪವನ್ನ ಮಾಡಿದ್ರೆ ನೀನು ಮುಂದಿನ ಜನ್ಮದಲ್ಲಿ ತುಂಬಾ ಭೀಕರವಾದಂತಹ ಪರಿಣಾಮವನ್ನು ನೋಡ್ಬೇಕಾಗತ್ತೆ. ಸೊ ಹಾಗಾಗಿ ಮರಣ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೂ ಇದೆ. ಆ ಮರಣದ ನಂತರ ಪ್ರತಿಯೊಬ್ಬ ವ್ಯಕ್ತಿಗೆ ಇನ್ನೊಂದು ಜನ್ಮವೂ ಕೂಡ ಇದೆ ಬದ್ಧಾತ್ಮನಿಗೆ. ಅದು ಹೇಗ್ ದೊರಕುತ್ತೆ? ಅದಕ್ಕೆ ಕರ್ಮ ಅಂತ ಹೇಳೋದಲ್ವಾ. ನಮ್ಮ ಕರ್ಮಗಳ ಅನುಸಾರವಾಗಿ ಮುಂದಿನ ಜನ್ಮದಲ್ಲಿ ನಮಗೆ ಒಂದು ಶರೀರ ದೊರಕುತ್ತೆ. ಆ ಶರೀರ ಅದು ನಮ್ಮ ಕಾರ್ಯಗಳ ಮೇಲೆ ಅವಲಂಬಿತವಾಗಿದೆ. ಹಾಗಾಗಿ ನೀವು ಒಳ್ಳೆ ಕಾರ್ಯ ಮಾಡಬೇಕು. ನೀನು ಈ ರೀತಿ ಕಾರ್ಯ ಮಾಡಿದ್ರೆ ನನ್ನ ಸಾವು ಈಗ ಬೇಗನೆ ಬಂದ್ಬಿಡತ್ತೆ ಅಂತ ಈ ಕಾರ್ಯ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ನಿನಗೆ ಯಾವ ಶರೀರ ಸಿಗುತ್ತೆ ಯೋಚನೆ ಮಾಡು. ಸೊ ಸ್ವಲ್ಪ ಮುಂದಾಲೋಚನೆ ಇಟ್ಕೊಂಡು ಕಾರ್ಯ ಮಾಡು. ಹೇಡಿಗಳಂತೆ ಅಥವಾ ಪ್ರಾಣಿಗಳಂತೆ ವರ್ತಿಸ್ಬೇಡ. ವ್ಯಕ್ತಿ ಈ ಜನ್ಮದಲ್ಲಿ ಇದ್ದಾಗ್ಲೇ ಕೂಡ ಅನೇಕ ರೀತಿಯ ದೇಹಗಳ ಜೊತೆ ಒಳಗಡೆ ಅವನು ಪ್ರಯಾಣವನ್ನ ಮಾಡ್ತಾನೆ. ಕನಸಿನಲ್ಲಿ ಕೆಲವೊಮ್ಮೆ ನಾವು ಬೇರೆ ಜಾಗದಲ್ಲೇ ಇರ್ತೀವಿ, ಬೇರೆ ವ್ಯಕ್ತಿಗಳಂತೆನೇ ನಾವು ವ್ಯವಹರಿಸ್ತೀವಿ. ಆದ್ರೆ ಕನಸು ಮುಗಿದಾದ್ಮೇಲೆ ಮತ್ತೆ ಈ ಶರೀರಕ್ಕೆ ಬರ್ತೀವಿ ಅಲ್ವೇ? ಹಾಗೆ ಈ ಜಗತ್ತು, ಈ ಜನ್ಮ ಅಥವಾ ಈ ಜೀವನ ಅನ್ನೋದು ಕನಸಿನಂತೆಯೇ ತಾತ್ಕಾಲಿಕ. ಆ ರೀತಿ ನೀನು ಈ ಜೀವನವೇ ಎಲ್ಲದ್ದು ಅಂತ ಈ ರೀತಿ ನಡೆದು ತಪ್ಪು ಕೆಲಸ ಮಾಡಿದ್ರೆ ಅದರ ಪರಿಣಾಮ ಏನಾಗತ್ತೆ? ಸ್ವಲ್ಪ ಜ್ಞಾನದಲ್ಲಿ ಕಾರ್ಯ ಮಾಡು. ಅದಲ್ಲದೆ ಈ ರೀತಿ ಪಾಪಿಗಳಾಗಬಾರದು. ಮುಂದೆ ಜನ್ಮದಲ್ಲಿ ಎಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ. ಸೊ ಹೀಗೆ ಆತ್ಮಜ್ಞಾನವನ್ನು ನೀಡ್ತಾ ಇದ್ದಾನೆ. ಅದಲ್ಲದೆ ಲೌಕಿಕ ಜ್ಞಾನದಲ್ಲಿ, ಲೌಕಿಕ ಸಂದರ್ಭಗಳಲ್ಲಿ ನೋಡೋದಾದ್ರೆ ನಿನ್ನ ಮುಂದಿನ ಜೀವನ ಚೆನ್ನಾಗಿರೋದಿಲ್ಲ. ಹೇಗೆ ಒಂದು ಜೀವಿ ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಹೋಗುತ್ತೆ ಅನ್ನೋದು ತುಂಬಾ ವೈಜ್ಞಾನಿಕವಾಗಿ ಹೇಳ್ತಾನೆ. ಹೇಗೆ ನಾವು ಒಂದು ಹೆಜ್ಜೆ ಎತ್ತಿ ಇನ್ನೊಂದು ಹೆಜ್ಜೆಯನ್ನ ಇಡ್ತೀವೋ ಹಾಗೆ ಜೀವಿ ಒಂದು ಶರೀರವನ್ನು ತೊರೆದು ಇನ್ನೊಂದು ಶರೀರಕ್ಕೆ ಹೋಗುತ್ತೆ. ಹಾಗಾಗಿ ನಾವೆಂದೂ ಕೂಡ ಇದಕ್ಕೆ ಹೆದರಿ ತಪ್ಪು ಕಾರ್ಯಗಳನ್ನ ಮಾಡಬಾರದು. ನಾವು ಮುಂದಿನ ಶರೀರವನ್ನ, ಮುಂದಿನ ಜನ್ಮವನ್ನ ಚೆನ್ನಾಗಿ ಮಾಡ್ಬೇಕಂದ್ರೆ ಈಗ ಒಳ್ಳೆ ಕಾರ್ಯಗಳನ್ನ ಮಾಡ್ಬೇಕು. ಅತಿ ಉತ್ತಮವಾದ ಕಾರ್ಯಗಳಂದ್ರೆ ಭಗವಂತನ ಭಕ್ತಿ. ಸೊ ಅಂತಹ ಕಾರ್ಯಗಳನ್ನ ನೀನು ನಡೆಸ್ಬೇಕು. ಇಷ್ಟೆಲ್ಲ ಹೇಳಿದ್ರು ಕೂಡ ಕಂಸನಲ್ಲಿ ಯಾವುದೇ ರೀತಿಯಾದಂತಹ ಪರಿವರ್ತನೆ ಕಾಣಲಿಲ್ಲ. ಯೋಚನೆ ಮಾಡ್ತಾ ಇದ್ದಾನೆ ನಮ್ಮ ವಸುದೇವ, ಏನಿದು? ಇಂತಹ ಸಂದರ್ಭದಲ್ಲಿ ಈ ವ್ಯಕ್ತಿ ಯಾವುದೇ ಮಾತಿಗೂ ಕೂಡ ಒಗ್ತಾ ಇಲ್ಲ. ಇಂಥವನನ್ನ ನಾನು ಹೇಗೆ ಸಂತೈಸ್ಲಿ? ಈ ಸಂದರ್ಭ ಒಂದು ರೀತಿ ಎಮರ್ಜೆನ್ಸಿ, ತುರ್ತು ಸ್ಥಿತಿ. ಈ ಸಂದರ್ಭದಲ್ಲಿ ತಕ್ಷಣ ನಾನು ನನ್ನ ಹೆಂಡತಿಯ ಪ್ರಾಣ ರಕ್ಷಣೆ ಮಾಡಬೇಕು. ಹಾಗಾಗಿ ನಾನು ಈ ಆಶ್ವಾಸನೆ, ಈ ಒಂದು ರೀತಿ ಪ್ರಾಮಿಸ್ ಅನ್ನ ನಾನು ನೀಡ್ತೀನಿ, ಮಾತನ್ನ ನೀಡ್ತೀನಿ. ಮುಂದೆ ಬರೋ ಮಕ್ಕಳನ್ನೆಲ್ಲ ನಾನು ನಿನಗೆ ಕೊಡ್ತೀನಿ. ನೀನು ಹೇಗೆ ಬೇಕೋ ಅವ್ರ ಜೊತೆ ವ್ಯವಹರಿಸು. ನೀನು ಕೊಲ್ಲೋದಾದ್ರೂ ಕೂಡ ಕೊಲ್ಲು. 8ನೇ ಮಗು ಅಲ್ಲ, ಹುಟ್ಟುವಂತ ಮೊದಲನೇ ಮಗುವಿಂದಾನೇ ಎಲ್ಲಾ ಮಕ್ಕಳನ್ನು ನಿನಗೆ ಕೊಡ್ತೀನಿ. ಯಾರಿಗೊತ್ತು, ಗಂಡು ಮಗಳ ಆಗದೇನೆ ಇರಬಹುದು. ವಸುದೇವ ಯೋಚನೆ ಮಾಡ್ತಾ ಇದ್ದಾನೆ. ಗಂಡು ಮಕ್ಕಳ 8 ಮಕ್ಕಳ ಆದ್ಮೇಲೂ ಕೂಡ ವಸುದೇವ ಜೀವಿಸಬಹುದು. ಏನು ಮುಂದೆ ಆಗುತ್ತೆ ಅನ್ನೋದು ಈಗ ತಿಳಿದಿಲ್ಲ. ಸೊ ಹಾಗಾಗಿ ಈ ಮಾತನ್ನು ಕೊಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ವಸುದೇವ ಈ ಮಾತನ್ನ ಹೇಳ್ತಾನೆ. ಏನ್ ಮಾತು ಹೇಳ್ತಾನೆ? ನನ್ನ ಭವಿಷ್ಯದ ಮಕ್ಕಳನ್ನ ನಾನು
ನಿನಗೆ ಒಪ್ಪಿಸ್ತೀನಿ, ಈ ರೀತಿ ಭರವಸೆ ನೀಡ್ತೀನಿ. ಅಟ್ಲೀಸ್ಟ್ ಈಗ ಇರುವಂತಹ ಅಪಾಯದಿಂದ ಮುಕ್ತಿ ಸಿಗುತ್ತೆ, ನನ್ನ ಹೆಂಡತಿಯ ಪ್ರಾಣ ಬಚಾವಾಗತ್ತೆ. ಸೊ ಹೀಗೆ ಯೋಚನೆ ಮಾಡಿ ವಸುದೇವ ಇಂತಹ ತುರ್ತು ಸ್ಥಿತಿಯಲ್ಲಿ ಈ ರೀತಿಯಾದಂತಹ ಪ್ರತಿಜ್ಞೆ ಮಾಡ್ತಾ ಇದ್ದಾನೆ. ಸಾಮಾನ್ಯ ವ್ಯಕ್ತಿ ಈ ರೀತಿಯಾಗಿ ಯೋಚಿಸೋದಿಲ್ಲ. ಯೋಚಿಸಿ ಪ್ರತಿಜ್ಞೆ ಮಾಡೋದು ಒಂದು ಮಾತಾದ್ರೂ ಕೂಡ ಈ ರೀತಿ ನಡ್ಕೊಳ್ಳೋದಿಲ್ಲ ಅಲ್ವೇ? ಆದ್ರೆ ವಸುದೇವನ ಜೀವನದಲ್ಲಿ ಇದನ್ನ ನಾವು ನೋಡ್ತೀವಿ. ಅದನ್ನ ತುಂಬಾ ವಿಶೇಷವಾಗಿ ವರ್ಣಿಸ್ತಾರೆ. ಈ ಮಾತನ್ನ ಯಾವಾಗ ಹೇಳಿದ್ನೋ ಕಂಸ ಆಗ ಸ್ವಲ್ಪ ಅರ್ಥೈಸ್ಕೊಂಡು ಒಂದು ರೀತಿ ಮುಕ್ತಿಯನ್ನ ನೀಡ್ದ. ಅಂತಹ ಕಂಸನು ಕೂಡ ಈ ಸತ್ಪುರುಷನಾದಂತಹ ಸದಾಚಾರಿಯಾದಂತಹ ವಸುದೇವನ ಮಾತನ್ನ ಗೌರವಿಸ್ತಾ, ಕೊಟ್ಟಿದ್ದಾನೆ ಮಾತಂದ್ರೆ ನಡ್ಕೊಳ್ತಾನೆ. ನೋಡಿ, ಭಕ್ತನ ಆಚಾರ ಹೀಗಿರ್ಬೇಕು. ಎಂತ ದುಷ್ಟರು ಕೂಡ ಈ ಭಕ್ತನ ಮಾತುಗಳನ್ನ ಗೌರವಿಸಿ ಅವರ ಮಾತುಗಳನ್ನ ಒಪ್ಪಿಕೊಂಡು ನಡೆಯುವಂತಿರಬೇಕು. ಕೆಲವೊಮ್ಮೆ ನಾವು ಮಾತಿನಲ್ಲಿ ಎಷ್ಟು ಹೇಳಲಿಕ್ಕೆ ಆಗದೆ ಇದ್ರು ಕೂಡ ನಮ್ಮ ಆಚಾರದಲ್ಲಿ ನಾವು ಯಾವಾಗ್ಲೂ ಶುದ್ಧವಾಗಿರಬೇಕು. ಆ ಆಚಾರವೇ ಹೆಚ್ಚು ಪ್ರಚಾರ ಮಾಡುತ್ತೆ. ನಮ್ಮ ಮಾತುಗಳು ಪ್ರಚಾರ ಮಾಡ್ಬೇಕಾಗಿಲ್ಲ, ನಮ್ಮ ಆಚಾರದಿಂದ ಪ್ರಚಾರ ಮಾಡ್ಬೇಕು. ಹಾಗಾಗಿ ವಸುದೇವ ಈ ರೀತಿ ನಡ್ಕೊಂಡೇ ಬಂದಿದ್ದ. ಅವನು ಜೀವನದುದ್ದಕ್ಕೂ ಅವನ ಖ್ಯಾತಿ ಹಾಗಿತ್ತು. ಈ ಸಂದರ್ಭದಲ್ಲಿ ಅವನು ಹೇಳಿದ ಮಾತನ್ನ ಇಂತಹ ಕ್ರೂರಿ, ಇಂತಹ ದುಷ್ಟನಾದ ಕಂಸ ಕೂಡ ಸ್ವೀಕರಿಸಿ, ಓ ಆಯ್ತು, ಈ ಹೇಳ್ತಾ ಇದೆ ಅಂದ್ರೆ ಒಪ್ಕೊಳ್ತೀನಿ, ಆಯ್ತು ಕರ್ಕೊಂಡು ಹೋಗು ಅಂತ ಹೇಳಿ ಹೆಂಡತಿಯನ್ನ ಅವನ ಕೈಗೆ ಒಪ್ಪಿಸ್ತಾನೆ. ಸ್ವಲ್ಪ ಸಮಯದ ನಂತರ ಕಂಸ ನಮ್ಮ ವಸುದೇವ ಅವನಿಗೆ ಮೊದಲನೇ ಮಗು ಆಗತ್ತೆ. ಮೊದಲನೇ ಮಗುವಿನ ಹೆಸರು ಕೀರ್ತಿಮಾನ್. ಆ ಮಗುವನ್ನ ಕಾಣ್ತಾನೆ, ಕೊಟ್ಟಿದ್ದಾನೆ ಮಾತು, ತಪ್ಪಲಿಕ್ಕೆ ಆಗೋದಿಲ್ಲ. ಆದ್ರೆ ಅವನು ಏನ್ ಮಾಡ್ತಾ ಇದ್ದಾನೀಗ, ಆ ಮಗುವನ್ನ ಹಿಡಿದು ಕಂಸನ ಬಳಿ ಬರ್ತಾ ಇದ್ದಾನೆ. ಅವನಿಗೆ ಗೊತ್ತು ಈ ದುಷ್ಟ ಕಂಸ ಏನು ಮಾಡ್ತಾನೆ ಅಂತ. ಆ ಸಮಯದಲ್ಲಿ ತುಂಬಾ ಪ್ರಸಿದ್ಧವಾದಂತ ಒಂದು ಶ್ಲೋಕ ಇದೆ. ವಸುದೇವ ಇಷ್ಟು ಕ್ರೂರಿ ಆಗ್ಲಿಕ್ಕೆ ಹೇಗ್ ಸಾಧ್ಯ? ತನ್ನ ಮಗುವನ್ನ ಮೃತ್ಯುವಿನ ಕೈಗೆ ಕೊಡ್ತಾ ಇದ್ದಾನೆ, ತಾನೇ ಕೊಡ್ತಾ ಇದ್ದಾನೆ. ಇದು ಹೇಗ್ ಸಾಧ್ಯ? ಅವನಲ್ಲಿ ಯಾವುದೇ ಅನುಕಂಪ ಮಮತೆ ಇಲ್ವಾ? ಯಾಕಿರ್ಲಿಕ್ಕಿಲ್ಲ? ಭಕ್ತನಾದವನ ಅವನ ಹೃದಯ ಇನ್ನಷ್ಟು ಕೋಮಲ. ಅವನು ಎಲ್ಲವನ್ನೂ ಕೂಡ ಭಗವಂತನ ಸಂಬಂಧದಲ್ಲಿ ನೋಡೋದ್ರಿಂದ ಅವನ ಮಮತೆ ಆಧ್ಯಾತ್ಮಿಕವಾಗಿರುತ್ತೆ. ಮಮತೆ ಇತ್ತು, ಆದರೆ ಅವನಲ್ಲಿ ಭಕ್ತಿ ಸಂಕಲ್ಪ ಹೆಚ್ಚಾಗಿತ್ತು. ಭಕ್ತಿಯಲ್ಲಿರುವವನು ಭಗವಂತನ ಸಂತುಷ್ಟಿಯನ್ನ ನೋಡ್ತಾನೆ. ಹಾಗಾಗಿ ಅಂತಹ ಭಕ್ತನಾದವನು ಭಗವಂತನ ಅವತರಿಕೆಯಲ್ಲಿ ಅವನೊಬ್ಬ ನಿಮಿತ್ತನಾಗ್ತಾ ಇದ್ದಾನೆ. ಅವನು ಈ ಮಗುವನ್ನ ನೀಡದೇ ಇದ್ರೆ ಭಗವಂತನ ಅವತರಿಕೆಯಲ್ಲಿ ವಿಳಂಬ ಆಗತ್ತೆ. ಹಾಗಾಗಿ ಅವನಿಗೆ ಹುಟ್ಟುವಂತಹ 6 ಮಕ್ಕಳು, ಈ ಮೊದಲನೇ ಮಗು, ಇದಾದ್ಮೇಲೆ ಇನ್ನೂ ಹುಟ್ಟುವಂತಹ 5 ಮಕ್ಕಳನ್ನು ಕೂಡ ಕಂಸನ ಕೈಗೆ, ಮೃತ್ಯುವಿನ ಕೈಗೆ ನೀಡದ. ಆದ್ರೆ ನೋಡಿ, ಕಂಸನ ಆಚಾರ, ದುಷ್ಟನಾದವನು ಯಾವುದೇ ರೀತಿ ಕೆಟ್ಟ ಕೆಲಸ ಮಾಡ್ಲಿಕ್ಕೂ ತಯಾರಾಗಿರ್ತಾನೆ. ಹಸುಗೂಸು ಮಗುವನ್ನ, ಆಗ ತಾನೇ ಹುಟ್ಟಿರೋ ಮಗುವನ್ನ ಬರ್ಭರವಾಗಿ ಒಂದು ಬಂಡೆ ಮೇಲೆ ಹಾಕಿ ಅದನ್ನ ಕೊಲ್ತಾ ಇದ್ದ. ಕಿಂ ದುಸ್ಸಹನ್ನು ಸಾಧೂನಾಂ. ಒಬ್ಬ ಸಾಧು ಅಥವಾ ಸತ್ಪುರುಷನು ಎಲ್ಲ ರೀತಿಯ ನೋವುಗಳನ್ನ ಸಹಿಸ್ಕೊಳ್ತಾನೆ. ವಿದುಷಾಂ ಕಿಂ ಅಪೇಕ್ಷಿತಂ. ಒಬ್ಬ ಭಕ್ತನಾದವನು ಯಾರಿಂದ ಏನನ್ನೂ ಕೂಡ ಬಯಸೋದಿಲ್ಲ. ಕಿಂ ಅಕಾರ್ಯಂ ಕದರ್ಯಾಣಾಂ. ಒಬ್ಬ ಕ್ರೂರಿಯಾದವನು ಯಾವುದೇ ರೀತಿ ಅಕಾರ್ಯವನ್ನ, ದುಷ್ಕಾರ್ಯವನ್ನ ಮಾಡ್ಲಿಕ್ಕೂ ಕೂಡ ಮುಂದಿರ್ತಾನೆ. ಅದಲ್ಲದೆ ಭಕ್ತನಾದವನು ಎಲ್ಲವನ್ನೂ ಸಹಿಸ್ಕೊಂಡು ಮುನ್ನಡೀತಾನೆ ಆ ಭಗವಂತನ ಸಂತುಷ್ಟಿಗೋಸ್ಕರ. ಭಗವಂತನ ಸಂತುಷ್ಟಿ, ಭಗವಂತನ ಅವತರಿಕೆ ಆದ್ಮೇಲೆ ಎಲ್ಲರೂ ಕೂಡ ಭಗವಂತನ ಅವತರಿಕೆನ ಸಂಭ್ರಮಿಸಿದ್ರು. ಆದ್ರೆ ಆ ಅವತರಣದ ಹಿಂದಿದ್ದಂತಹ ತ್ಯಾಗ ಯಾರ್ದು ತ್ಯಾಗ? ವಸುದೇವ ಮತ್ತೆ ದೇವಕಿಯರು. ಹಾಗಾಗಿ ಭಗವಂತ ಇವರನ್ನ ತನ್ನ ತಂದೆ ತಾಯಿರಾಗಿ ಅವನು ಆಯ್ಕೆ ಮಾಡ್ಕೊಳ್ತಾನೆ. ಅಂತಹ ಆಚಾರ, ಅಂತಹ ಭಕ್ತಿ ಅವರದು. ಭಗವಂತನ ಅವತರಿಕೆಗೆ ಮುಖ್ಯ ಕಾರಣರು ಇವರು, ಆಕ್ಚುಲಿ ವಸುದೇವ ಮತ್ತೆ ದೇವಕಿಯರು. ಸೊ ಹೀಗೆ ವಸುದೇವ ತನ್ನ ಮೊದಲ ಮಗುವನ್ನ ಕಂಸನಿಗೆ ನೀಡಿದಾಗ ಕಂಸ, ಅವನಿಗೂ ಕೂಡ ಮನಸ್ಸು ಒಂದ್ ರೀತಿ ಕರಗಿ ಬಿಡುತ್ತೆ. ಅರೆ, ಎಂತಹ ಸದಾಚಾರಿಯವನ್ನ ತನ್ನ ಮಗುವನ್ನೇ ನನಗೆ ನೀಡಿ ಕೊಲ್ಲು ಅಂತ ಕೊಡ್ತಾ ಇದ್ದಾನಲ್ಲ, ಬೇಡ 8ನೇ ಮಗು ಅಲ್ವಾ, ತಗೊಂಡು ಹೋಗು ಅಂತ ಹೇಳಿ ವಾಪಸ್ ಕೊಟ್ಬಿಟ್ಟ. ವಸುದೇವನಿಗೆ ಗೊತ್ತಿತ್ತು ಇಂತಹ ದುರಾಚಾರಿ
ಕೆಲವು ಸಮಯ ಒಳ್ಳೆ ಮಾತು ಹೇಳ್ಬೋದು, ಆದ್ರೆ ಇನ್ನೊಂದು ಗಳಿಗೆ ಆ ಮಾತುಗಳನ್ನ ತಿರುಚಿ ಹಾಕ್ತಾನೆ. ಇಂಥವನನ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಈಗ ಹೇಳ್ತಾ ಇದ್ದಾನೆ, ತಗೊಂಡು ಹೋಗ್ತೀನಿ, ಬಟ್ ಮುಂದೆ ಆಗೋದೇ ಆಗತ್ತೆ ಅಂತ ಹೇಳಿ ಮುನ್ನಡೀತಾನೆ. ಆ ಸಮಯದಲ್ಲಿ ಅರೆ, ಮೊದಲನೇ ಮಗುವನ್ನ ಕೊಲ್ಲದೆ ಬಿಟ್ಬಿಟ್ನಾ ಅಂತ ಒಬ್ಬ ಭಕ್ತರ ನಾರದ ಚಿಂತೆ ಮಾಡ್ತಾನೆ. ಮೊದಲನೇ ಮಗುವನ್ನ ಕೊಲ್ದೆ ಹಾಗೆ ಬಿಟ್ಬಿಟ್ಟ. ಈ ರೀತಿಯಾಗಿ ಅವನು ಇನ್ನಷ್ಟು ಮಕ್ಕಳನ್ನು ಕೂಡ ಹಾಗೆ ಬಿಡ್ತಾನೆ. ಅದಲ್ಲದೆ ಭಗವಂತನ ಅವತರಿಕೆ ಒಂದು ಕಾರಣ ಏನು ಅಂದ್ರೆ ದುಷ್ಟರನ್ನ ಶಿಕ್ಷಿಸಲಿಕ್ಕೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ. ಇವನು ಮಾಡುವಂತಹ ಪಾಪಗಳು ಇಲ್ಲಿ ಪೂರ್ತಿ ಆಗದಿದ್ರೆ ಅವನ ಅವತರಿಕೆಯಲ್ಲಿ ವಿಳಂಬ ಆಗತ್ತೆ. ಒಂದು ಹೊರ ಕಾರಣ ಇದು ಅಲ್ವೇ? ಸೊ ಹಾಗಾಗಿ ಇವನ ಪಾಪಗಳನ್ನ ಇನ್ನಷ್ಟು ಪೂರ್ತಿ ಮಾಡೋಣ, ಹೇಗಿದ್ರು ಪಾಪ ಸ್ವಭಾವದವನು ಅಂತ ಹೇಳಿ ನಾರದ ಬಂದು ಹೇಳ್ತಾನೆ, ಅರೇ ನನಗೆ ಗೊತ್ತುಂಟು, ಆ ದೇವತೆಗಳೆಲ್ಲ ಮಾತನಾಡ್ತಾ ಇದ್ದಾರೆ, ಯದುವಂಶದಲ್ಲಿ ಹುಟ್ಟಿರೋರೆಲ್ಲರೂ ಕೂಡ ಈಗ ದೇವತೆಗಳೆಲ್ಲರೂ. ಯಾವ ಮಗು ವಿಷ್ಣುವೋ ನಿನಗೆ ಗೊತ್ತಿಲ್ಲ, ಅದಲ್ಲದೆ ನಿನ್ನ ಹಿಂದಿನ ಜನ್ಮ ಏನಿತ್ತು ಗೊತ್ತಾ ಕಂಸ? ನೀನು ಕಾಲನೇಮಿ ಅನ್ನೋ ಒಬ್ಬ ರಾಕ್ಷಸನಾಗಿದ್ದೆ. ಆ ರಾಕ್ಷಸನಾಗಿದ್ದಾಗ ವಿಷ್ಣುವೇ ಬಂದು ನಿನ್ನನ್ನ ಕೊಂದಿದ್ದ. ಈ ಹುಟ್ಟಿರೋ ಯದುಗಳೆಲ್ಲರೂ ಕೂಡ ದೇವತೆಗಳು, ವಿಷ್ಣುವಿನ ಭಕ್ತರು. ನೆನಪಿಟ್ಕೋ, ನೀನು ವಿಳಂಬ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಮಗುವೂ ಕೂಡ ನಿನ್ನ ಮರಣದ ಕಾರಣವಾಗಬಹುದು ಅಂತ ಹೇಳಿದಾಗ ತಕ್ಷಣವೇ ಕಂಸನಿಗೆ ಅದೇನೋ ದುಷ್ಟ ಬುದ್ಧಿ ಹೊಳೀತು. ಸದ್ಬುದ್ಧಿ ಅಲ್ಲ, ದುಷ್ಟ ಬುದ್ಧಿ ಹೊಳೀತು. ಅವನ್ ತಕ್ಷಣವೇ ಮತ್ತೆ ಆ ಮಗುವನ್ನ ಕರೆಸಿ ಆ ಮಗುವನ್ನ ಕೊಲ್ತಾನೆ. ಒಂದಲ್ಲ ಎರಡಲ್ಲ, ಈ ರೀತಿಯಾಗಿ 6 ಮಕ್ಕಳನ್ನ ಪ್ರತಿ ವರ್ಷ ಒಂದೊಂದು ವರ್ಷ ಒಂದೊಂದು ಮಗುವ ಜನ್ಮ ಆಗ್ತದೆ. ನೋಡಿ, ವಸುದೇವ ಮತ್ತೆ ದೇವಕಿಯರು ಹುಟ್ಟೋ ಮಕ್ಕಳೆಲ್ಲರೂ ಸಾಯ್ತಾ ಇದ್ದಾರೆ ಅಂತ ಹೇಳಿ ಅವರು ಮಕ್ಕಳಿಗೆ ಜನ್ಮ ನೀಡದೆ ನಿಲ್ಲಲಿಲ್ಲ. ಅವ್ರಿಗೆ ಗೊತ್ತಿತ್ತು, ಹೌದು, ಆದ್ರೆ 8ನೇ ಗರ್ಭ ಭಗವಂತನ ಅವತರಿಕೆ ಆಗತ್ತೆ. ಅಷ್ಟೊಂದು ನೋವನ್ನು ಕಂಡ್ರು. ಅದಾದ ಮೇಲೆ ಭಗವಂತನ ಅವತರಿಕೆಗೆ ಕಾರಣರಾದರು. ಸೊ ಹೀಗೆ ಅದಲ್ಲದೆ ಕಂಸ ಇನ್ನೊಂದು ಮುಖ್ಯವಾದಂತಹ ಅಂಶ ಅಂದ್ರೆ ಅವನು ಯಾವಾಗ್ಲೂ ಅವನ ಸಂಘ ಹೇಗಿತ್ತು, ಯಾವಾಗ್ಲೂ ದುಷ್ಟರ ಜೊತೆ ಇರ್ತಾ ಇದ್ದ. ಇದನ್ನ ಮುಂದಿನ ಅಧ್ಯಾಯದಲ್ಲಿ ಇನ್ನಷ್ಟು ಸ್ಪಷ್ಟವಾಗಿ ಕಾಣ್ತೀವಿ. ಅವನಿಗೆ ಯಾವಾಗ್ಲೂ ಒಳ್ಳೆ ಬುದ್ಧಿ ಸ್ವಲ್ಪ ತೋರಿಸ್ತಾ ಇತ್ತು, ತಕ್ಷಣವೇ ಅವನ ಕೆಟ್ಟ ಜನರ ಸಂಘದಿಂದಾಗಿ ಅದು ಮತ್ತೆ ಮರೆಯಾಗೋಗ್ತಾ ಇತ್ತು. ಅವರೆಲ್ಲ ಹೇಳ್ತಾ ಇದ್ರು, ಅರೇ ಈ ವಸುದೇವ ದೇವಕಿಯರನ್ನ ಜೈಲಿನಲ್ಲಿ ಹಾಕು, ಅವರ ಸುತ್ತ ಪಹರೆಯನ್ನ ಇಡು. ಅದಲ್ಲದೆ ಯಾವುದೇ ದೇವ ಕಾರ್ಯಗಳು ನಡೀದೇ ಇರಲಿ ನಿನ್ನ ಇದರಲ್ಲಿ, ನಿನ್ನ ತಂದೆಯಾದಂತಹ ಉಗ್ರಸೇನನನ್ನ ನೀನು ಕಾರಾಗೃಹದಲ್ಲಿಡು, ಈ ಯದುವಂಶದವರನ್ನೆಲ್ಲರನ್ನು ನೀನು ಕೊಲ್ಲು ಅಂತ ಹೇಳಿದಾಗ ಯದುವಂಶದವರೆಲ್ಲರೂ ಓಡ್ ಹೋಗ್ಬಿಡ್ತಾರೆ ಮಥುರೆಯನ್ನ ತೊರೆದು. ಕೆಲವರು ಮಾತ್ರ ಕಂಸನ ಸೇವಕರಂತೆ ಭಗವಂತನ ದರ್ಶನದ ಅಪೇಕ್ಷೆಯನ್ನ ಕಾಯ್ತಾ ಅವರು ಅಲ್ಲೇ ಇರ್ತಾರೆ. ಆದ್ರೆ ಎಲ್ಲರೂ ಕೂಡ ಮಥುರೆಯಿಂದ ಹೊರ ಹೋಗ್ಬಿಡ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಕಂಸ ಅವನ ದೌರ್ಜನ್ಯ ಅನ್ನೋದು ಎಷ್ಟು ಹೆಚ್ಚಾಗುತ್ತೆ. ಇದು ಕೊನೆ ಮಾತು. ದೌರ್ಜನ್ಯ ಎಷ್ಟು ಹೆಚ್ಚಾಗುತ್ತೆ ಅಂದ್ರೆ ಅವನು ಏನೇನ್ ಮಾಡ್ತಾನೆ. ಮೊದಲನೇದಾಗಿ ಅವನು ವಸುದೇವ ಮತ್ತೆ ದೇವಕಿಯರನ್ನ ಅವರನ್ನ ಬಂಧಿತರನ್ನಾಗಿ ಬಂಧನದಲ್ಲಿ ಇಡ್ತಾನೆ. 6 ಮಕ್ಕಳನ್ನ ಅವನು ಒಂದಾದ ಮೇಲೆ ಒಂದು ಅವರನ್ನ ಬಂಡೆಗಪ್ಪಿಸಿ ಜೋರಾಗಿ ಅಪ್ಪಳಿಸಿಕೊಳ್ತಾನೆ. ತುಂಬಾ ದುಷ್ಟನಂತೆ ಅಂತಹ ಕ್ರೂರ ದೌರ್ಜನ್ಯವನ್ನ ತೋರಿಸ್ತಾನೆ. ಅದಲ್ಲದೆ ತನ್ನ ರಾಜವಂಶದವರನ್ನ ಶ್ರೀ ರಾಧಾ ವಿನೋದ್ ಜಿ ಕಿ ಜಾಯ್, ಶ್ರೀ ಜಗನ್ನಾಥ್ ಬಲದೇವ್ ಸುಭದ್ರ ಮಹಾರಾಣಿ ಕಿ ಜಾಯ್, ಶ್ರೀ ನಿತ್ಯಾನಂದ ನಟವರ ಗೌರ ಸುಂದರ ಕಿ ಜಾಯ್, ಶ್ರೀಲ ಪ್ರಭುಪಾದ ಕಿ ಜಾಯ್. 2 ಮಾತು ಸಂಪೂರ್ತಿ ಆಯ್ತು ಇಲ್ಲಿಗೆ. ಸೊ ಈ ರಾಜ ತನ್ನ ಕುಲದವರನ್ನೇ ಅವನು ಶಿಕ್ಷಿಸ್ತಾನೆ, ಕಾರಾಗೃಹದಲ್ಲಿಡ್ತಾನೆ, ಕೊಂದು ಹಾಕ್ತಾನೆ. ಇಂತಹ ದುರಾಸೆ ಸ್ವಾರ್ಥಿಯಾದವರು ತಮ್ಮ ತಂದೆ ಆಗಿರಬಹುದು, ತಮ್ಮ ಅಣ್ಣ ತಮ್ಮಂದಿರಾಗಿರ್ಬಹುದು, ಅಕ್ಕ ತಂಗಿಯರಾಗಿರ್ಬಹುದು, ಯಾರನ್ನೂ ಕೂಡ ಕೊಲ್ಲಲಿಕ್ಕೆ ತಯಾರಾಗಿರ್ತಾರೆ. ಈ ಕಂಸ ಇಷ್ಟು ದುಷ್ಟನಾದವನು ತನ್ನ ತಂದೆಯನ್ನೇ ಅವನು ಬಂಧನದಲ್ಲಿ ಇಟ್ಟುಬಿಟ್ಟ. ಈ ಕಂಸನ ಈ ದೌರ್ಜನ್ಯ, ಅವನ ಪಾಪದ ಕೊಡ ಏನಿದೆ ಪೂರ್ತಿಯಾಗಿ ತುಂಬಿ ನಡೀತಾ ಇದೆ. ಆ 8ನೆಯ ಗರ್ಭ, ಮಾತಿನಲ್ಲಿ ಗರ್ಭ ಅಂತ ಇತ್ತು, ಮಗ ಅಥವಾ ಮಗಳು ಅನ್ನೋದು ಹೇಳಿರ್ಲಿಲ್ಲ. ಆ ಸ್ವಾರಸ್ಯ ಮುಂದಿನ ಅಧ್ಯಾಯದಲ್ಲಿ ಇನ್ನೂ ಸ್ಪಷ್ಟ ಆಗತ್ತೆ. ಈ 8ನೆಯ ಮಗುವಿನ ಅಪೇಕ್ಷೆಯಿಂದ ಕಾಯ್ತಾ ಇದ್ದಾರೆ ವಸುದೇವ ಮತ್ತೆ ದೇವಕಿಯರು. 6 ಮಕ್ಕಳ ಆಗ್ಲೇ ತೀರು ಹೋಗಿದ್ದಾರೆ. 7ನೆಯ ಮಗುವಿನ ಜನ್ಮ ಆಗೋದಿದೆ. ಈಗ ನಮ್ಮ ದೇವಕಿ ಅವಳು ಗರ್ಭಿಣಿಯಾಗಿದ್ದಾಳೆ. 7ನೆಯ ಮಗು ಬಹಳ ವಿಶೇಷ. ಅದಾದ ಮೇಲೆ 8ನೇ ಮಗು ಅದಿನ್ನಷ್ಟು ವಿಶೇಷ. ಆ ಗರ್ಭದಲ್ಲಿ ಭಗವಂತನ ಪ್ರವೇಶವಾದಾಗ
ಆ ಅದನ್ನ ತಿಳಿದಂತಹ ಎಲ್ಲ ದೇವತೆಯರು ಆ ಕಾರಾಗೃಹಕ್ಕೆ ಬಂದು ಅವಳಿಗೆ ಸ್ತುತಿಯನ್ನ ಮಾಡ್ತಾರೆ. ಅವಳ ಗರ್ಭದಲ್ಲಿರುವಂತಹ ಪರಮ ಪುರುಷನಿಗೆ ಸ್ತುತಿಯನ್ನ ಮಾಡ್ತಾರೆ. ಅದಕ್ಕೆ ಗರ್ಭ ಸ್ತುತಿ ಅಂತ ಹೇಳ್ತಾರೆ. ಈ ಗರ್ಭಸ್ತುತಿ ಅನ್ನೋದು ತುಂಬಾ ವಿಶೇಷವಾದದ್ದು. ವಿಶೇಷವಾಗಿ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಈ ಗರ್ಭಸ್ತುತಿಯನ್ನ ತುಂಬಾ ಪಠಣೆ ಮಾಡ್ತಾರೆ, ಅದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಮುಂದಿನ ವಾರ ಈ ಚರ್ಚೆ ಮುಂದುವರಿಯುತ್ತೆ. ಇವತ್ತಿನ ಚರ್ಚೆಯಲ್ಲಿ ನಾವು ಏನೇನ ನೋಡಿದ್ವಿ ನೆನಪು ಮಾಡ್ಕೊಳ್ಳಿ. ಮೊದಲನೇದಾಗಿ ನಾವು ನೋಡಿದ್ವಿ ಹೇಗೆ ಮಹಾರಾಜ ಪರೀಕ್ಷಿತ ಎಷ್ಟು ಉತ್ಸಾಹದಲ್ಲಿ, ಎಷ್ಟು ಕುತೂಹಲದಿಂದ, ಎಷ್ಟು ಆಸಕ್ತಿಯಿಂದ ಭಗವಂತನ ಹರಿಕಥೆಯನ್ನ ಕೇಳ್ತಾ ಇದ್ದ. ಅದಾದ ಮೇಲೆ ವರ್ಣನೆ ಪ್ರಾರಂಭ ಆಗತ್ತೆ, ಬ್ರಹ್ಮನ ಭೂದೇವಿಯ ವರ್ಣನೆ. ಅವಳು ಯಾರ ಬಳಿ ಹೋದ್ಲು? ಬ್ರಹ್ಮನ ಬಳಿ. ಆಗ ಬ್ರಹ್ಮ ಏನ್ ಮಾಡ್ದ ನೆನಪು ಮಾಡ್ಕೊಳ್ಳಿ. ಶ್ವೇತದ್ವೀಪಕ್ಕೆ ಹೋಗ್ತಾನೆ, ಎಲ್ಲ ದೇವತೆಗಳು ಎಲ್ಲರನ್ನು ಕರ್ಕೊಂಡು ಹೋಗ್ತಾನೆ. ಆಗ ಅವನಿಗೆ ಭಗವಂತನ ದರ್ಶನವಾಗತ್ತೆ. ಆಗತ್ತಾ? ದರ್ಶನ ಆಯ್ತಲ್ವಾ? ಆಗ್ಲಿಲ್ವಾ? ಯಾಕೆ? ವಾಣಿ ಅಷ್ಟೇ ಕೇಳಿಸುತ್ತೆ, ಆದ್ರೆ ಆ ವಾಣಿಯೇ ಪ್ರತಿ ವ್ಯಕ್ತಿಯ ದೃಷ್ಟಿಗೆ ಗೋಚರವಾಗುವುದಿದೆ. ನೋಡಿ, ಬ್ರಹ್ಮನಂತಹ ಅಷ್ಟು ಉತ್ತಮವಾದಂತಹ ಜೀವ ತನ್ನ ಧ್ಯಾನದಲ್ಲಿ ಕೇವಲ ಮಾತನ್ನ ಕೇಳಬೇಕಾಯ್ತು, ಭಗವಂತನ ಮಾತನ್ನ. ಆದ್ರೆ ಆ ವ್ಯಕ್ತಿ ಎಲ್ಲರಿಗೂ ಕಣ್ಣಿಗೂ ಗೋಚರಿಸುವಂತಹ ಅವತಾರವನ್ನು ಪಡಿತಾ ಇದ್ದಾನೆ, ಆ ಮೂಲ ಪುರುಷ. ಯೋಚನೆ ಮಾಡ್ಬೇಕು, ಎಷ್ಟು ಭಾಗ್ಯದ ವಿಷಯ. ಶ್ರೀಕೃಷ್ಣ ಕೇವಲ 5,000 ವರ್ಷಗಳ ಹಿಂದೆ, ಪ್ರಭುಪಾದರು ಇದೇ ರೀತಿ ಮಾತಾಡ್ತಾರೆ, ಕೇವಲ 5,000 ವರ್ಷದ ಹಿಂದೆ ಕೃಷ್ಣನ ಅವತರಿಕೆ ಆಗಿತ್ತು. ಶ್ರೀ ಚೈತನ್ಯ ಮಹಾಪ್ರಭುಗಳ ಅವತರಿಕೆ ಕೇವಲ 500 ವರ್ಷಗಳ ಹಿಂದೆ. ಸೊ ಅಂತಹ ಆದಿ ಪುರುಷೋತ್ತಮ, ಪೂರ್ಣ ಪುರುಷೋತ್ತಮ ಕೃಷ್ಣ, ಅವನ ಅವತರಿಕೆಯ ನಿಮಿತ್ತರಾಗ್ತಾರೆ. ಅದಾದ ಮೇಲೆ ನಾವು ಆ ಕಂಸ ಮತ್ತೆ ದೇವಕಿ ವಸುದೇವರ ಆ ಪ್ರಸಂಗವನ್ನು ನೋಡಿದ್ವಿ. ವಸುದೇವ ಎಷ್ಟೊಂದು ಕಷ್ಟದಲ್ಲಿದ್ದೆ, ಆ ತುರ್ತು ಸ್ಥಿತಿಯಿಂದ ರಕ್ಷಿತನಾಗ್ಲಿಕ್ಕೆ, ತನ್ನ ಹೆಂಡತಿಯ ಪ್ರಾಣವನ್ನ ರಕ್ಷಿಸ್ಲಿಕ್ಕೆ ಆ ರೀತಿಯಾದಂತಹ ಮಾತನ್ನ ನೀಡದ. ದುಷ್ಟ ಕಂಸ 6 ಮಕ್ಕಳನ್ನ ಕೊಂದು ಹಾಕಿದ್ದಾನೆ. ಈಗ 7 ಮತ್ತೆ 8ನೆಯ ಮಗುವಿನ ಅಪೇಕ್ಷೆಯಲ್ಲಿದ್ದಾರೆ ಎಲ್ಲರೂ. ಮುಂದೆ ಏನಾಯ್ತು ಅನ್ನೋದನ್ನ ಮುಂದಿನ ವಾರ ನಾವು ಚರ್ಚೆಯಲ್ಲಿ ನೋಡೋಣ. ಮುಂದಿನ ಶನಿವಾರ ಒಂದು ಉತ್ಸವ ಇದೆ, ವಿಶೇಷವಾದಂತಹ ಉತ್ಸವ, ಪೂರ್ಣಿಮೆ. ಆ ಪೂರ್ಣಿಮೆ ಅದು ಶ್ರೀ ಕೃಷ್ಣನ ಅಣ್ಣನಾದಂತಹ ಬಲರಾಮನ ಆವಿರ್ಭಾವ ಅಂತ ಹೇಳ್ತಾರೆ, ಬಲರಾಮ ಪೂರ್ಣಿಮೆ ಅಂತ ಹೇಳ್ತಾರೆ. ಹಾಗಾಗಿ ಅವತ್ತಿನ ದಿನ ವಿಶೇಷ ಉತ್ಸವ ಇರುತ್ತೆ. ಸಂಜೆ ದಿನ ಅವತ್ತು ಅಭಿಷೇಕ, ಕೀರ್ತನೆ, ಪ್ರವಚನ, ಪ್ರಸಾದಗಳು ಇದ್ದೇ ಇರುತ್ತದೆ. ಹಾಗಾಗಿ ನೆಕ್ಸ್ಟ್ ವಾರದ ಚರ್ಚೆನ ನಾವು ಶುಕ್ರವಾರ ಮಾಡ್ತಾ ಇದ್ವಿ. ಯಾಕಂದ್ರೆ ಈ ಜನ್ಮಾಷ್ಟಮಿ ವಿಶೇಷ ಸಂದರ್ಭ. ಶುಕ್ರವಾರ ಕೃಷ್ಣ ರಸಾಯನ ಕಾರ್ಯಕ್ರಮ ಇರುತ್ತೆ, ಶನಿವಾರವೂ ಕೂಡ ಉತ್ಸವದ ಸಮಾರಂಭಗಳು ಇದ್ದೇ ಇರ್ತದೆ. ಸೊ ತಾವೆಲ್ಲರೂ ಕೂಡ ಎಲ್ಲರ ಜೊತೆಯಲ್ಲಿ ಕುಟುಂಬ ಸಮೇತರಾಗಿ ಬಂದಿದ್ರ, ಲಾಭವನ್ನ ಪಡಿರಿ. ಈ ರೀತಿಯಾಗಿ ಭಗವಂತನ ಕುರಿತಾಗಿ ನಾಮರೂಪ ಗಣ ಲೀಲೆಗಳನ್ನ ಕೇಳಿದಷ್ಟು ನಮ್ಮ ಜೀವನ ಇನ್ನಷ್ಟು ಕಲ್ಯಾಣ ಆಗ್ತದೆ. ಇದೇ ನಮ್ಮ ಕಲಿಯುಗದಲ್ಲಿರುವಂತಹ ಮಾರ್ಗ, ಭಗವಂತನ ಗುಣಾನುವರ್ಣನೆ, ಭಗವಂತನ ನಾಮಸ್ಮರಣೆ. ಇದನ್ನ ಭಾಗವತ ಪದೇ ಪದೇ ಘೋಷಿಸುತ್ತೆ. ಸೊ ಇಂತಹ ಪರಮ ಪವಿತ್ರವಾದಂತಹ ಭಗವಂತನ ಲೀಲಾ ವರ್ಣನೆಗಳನ್ನ ಕೇಳುವಂತಹ ಭಾಗ್ಯ ನಮಗೆ ಆಚಾರ್ಯರಾದ ಶ್ರೀಲ ಪ್ರಭುಪಾದರಿಂದ ಸಿಗ್ತಾ ಇದೆ. ಅವ್ರಿಗೆ ನಾವು ಯಾವಾಗ್ಲೂ ಋಣಿಯಾಗಿರಬೇಕು. ಈ ಮಾತನ್ನ ಹೇಳಿ ಈ ಚರ್ಚೆಗೆ ಇಲ್ಲೇ ವಿರಾಮ ಮಾಡೋಣ. ಶ್ರೀಮದ್ ಭಾಗವತ ಮಹಾಪುರಾಣಕ್ಕೆ ಜಯವಾಗ್ಲಿ. ಶ್ರೀಲ ಪ್ರಭುಪಾದರಿಗೆ ಜಯವಾಗ್ಲಿ. ಹರೇ ಕೃಷ್ಣ. ಏನಾದ್ರು ಪ್ರಶ್ನೆ ಅಥವಾ ಟೀಕೆ ಇದೆಯಾ? ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಸಾದದ ಅನೌನ್ಸ್ಮೆಂಟ್ ಮಾಡ್ತೀರಾ? ಹೇಳಿ. ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಮಾಡಿದ್ದಾರೆ ಹಿಂದ್ಗಡೆ ಇರೋ ಹಾಲಲ್ಲಿ. ಯಾರಿಗಾದ್ರೂ ಏನೋ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ, ಏನಾದ್ರು ಟೀಕೆ ಇದ್ರು ಕೂಡ ಹೇಳು. ತುಂಬಾ ಧನ್ಯವಾದ. ಹರೇ ಕೃಷ್ಣ. ಎಸ್ ಪ್ರಭು. ಆಕಾಶವಾಣಿ ಆಗಿರ್ತದೆ. ದೇವಕಿ ಹುಟ್ಟು 8 ಮಕ್ಕಳಲ್ಲಿ ಒಂದು ಮಗು ನಿನ್ನ ಪ್ರಾಣಕ್ಕೆ ನಿಂದ ಪ್ರಾಣ ತೆಗಿತಾರಂತೆ. ಬಟ್ ಅದು ಎಷ್ಟನೇ ಮಗು ಅಂತ ಹೇಳಿ ಅದು ಆಕಾಶವಾಣಿಯಲ್ಲಿ ಹೇಳಿರಂಗಿಲ್ಲ. ಎಷ್ಟನೇ ಮಗು ಅಂತ ಹೇಳಿರುತ್ತೆ, ಮಗನೋ ಮಗಳು ಅಂತ ಬಟ್ ಅದು 8ನೇ ಗರ್ಭ ಅಂತ ಇದೆ, ಅಷ್ಟಮೋ ಗರ್ಭ ಅಷ್ಟೇ. ಬಟ್ 8ನೇ ಗರ್ಭ ಹುಟ್ಟಿದ್ದು ಕೃಷ್ಣ ಅಲ್ಲಲ್ಲ, ಅದು ಬೇರೆ ಹುಟ್ಟಿ ಅದು ಆಲ್ರೆಡಿ ಕೃಷ್ಣ ಅದಕ್ಕಿಂತ ಮೊದಲೇ ಹುಟ್ಬಿಟ್ಟು 6 ಮಕ್ಕಳ ಆದ್ಮೇಲೆ 7ನೇ ಮಗು ಅದು ಗರ್ಭದಲ್ಲಿ ಇರತ್ತೆ, ಅದರ ಸ್ಥಳಾಂತರದ ವರ್ಗಾವಣೆ. ಅದು ಮೊದಲನೇ ಪ್ರಶ್ನೆ ಆಗಿತ್ತು, ನೆನಪಿರ್ಲಿ. ಬಲರಾಮ ಯಾಕೆ ಅವನನ್ನ ದೇವಕಿ ಮಗ ಅಂತಾನೆ ಹೇಳ್ತಾರೆ, ರೋಹಿಣಿ ಮಗ ಆ ಮಾತು ಬಂದಿದೆ. ಸೊ 7ನೇ ಮಗ ಆಕ್ಚುಲಿ ಬಲರಾಮ, ಕೃಷ್ಣ 8ನೇ ಮಗ. ಆದ್ರೆ ಹೊರ ಜನರಿಗೆ ಏನ್ ಗೊತ್ತಾಯ್ತು, ಅರೆ 7ನೇ ಮಗು ಅದು ಐ ಥಿಂಕ್ ಗರ್ಭಪಾತ ಆಯ್ತು ಅಂತ ಅನಿಸ್ತಿಲ್ಲ. ಗರ್ಭಪಾತ ಅಂತ ಜನ ಒಂದ್ ರೀತಿ ತಪ್ಪ ಅರ್ಥ ಮಾಡ್ಕೊಂಡ್ರು. ಓಕೆ, ಹರೇ ಕೃಷ್ಣ. ಇನ್ಯಾರಿಗಾದ್ರೂ ಪ್ರಶ್ನೆ ಇತ್ತಾ?
ಥ್ಯಾಂಕ್ ಯು. ಹರೇ ಕೃಷ್ಣ. ಇಲ್ಲಿವರೆಗೆ 1 ಗಂಟೆ ಕಾಲ ಕೃಷ್ಣನ ಅವತಾರದ ಬಗ್ಗೆ ಅಷ್ಟು ಚೆನ್ನಾಗಿ, ಅಷ್ಟು ಅದ್ಭುತವಾಗಿ ನಮ್ಗೆ ಬಹಳ ನಮ್ಮ ಮನ ಗಾಣುವಂತೆ, ನಮ್ಮ ಮುಂದೆನೆ ಕೃಷ್ಣ ಇರುವಂತೆ, ಕೃಷ್ಣನ ಜನ್ಮ ಆಗ್ತಾ ಇರೋತ್ತೆ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಚೈತನ್ಯ ಪ್ರಸಾದ್ ಪ್ರಭು ಅವರು. ಭಾಗವತದಲ್ಲಿ ಅವ್ರಿಗೆ ಬಹಳ ಅದ್ಭುತವಾದಂತ ರುಚಿ ಇದೆ. ನಾನು ಕೂಡ ಅವರಿಂದ ಬಹಳ ಸ್ಫೂರ್ತಿ ಪಡ್ಕೋತೀನಿ. ಅದರಿಂದ ಅವ್ರಿಗೆ ಒಂದ್ಸತಿ ಹರೇ ಕೃಷ್ಣ ಮಹಾಮಂತ್ರ ಹೇಳಿ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಯಾರ್ಯಾರು ಮೊದಲನೇ ಸತಿ ಬಂದಿದ್ದೀರಾ ಇಲ್ಲಿಗೆ ದಯವಿಟ್ಟು ಕೈ ಎತ್ತೀರಾ? ಹಾ. ಸೊ ಇದಾದ್ಮೇಲೆ ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಇದೆ ಓಲ್ಡ್ ಬಿಲ್ಡಿಂಗ್ ನಲ್ಲಿ. ಇದು ಹೊಸ ಬಿಲ್ಡಿಂಗ್, ಇದು ನಮ್ದು ಹೊಸ ದೇವಸ್ಥಾನದ ಬಿಲ್ಡಿಂಗ್. ಇದು ಓಲ್ಡ್ ಬಿಲ್ಡಿಂಗ್ ಅಲ್ಲಿದೆ, ಅಲ್ಲಿ ಪ್ರಸಾದದ ವ್ಯವಸ್ಥೆ ಇದೆ. ಬೇರೆಯವ್ರ ಜೊತೆಗೆ ನೀವು ಹೋದ್ರೆ ನೀವು ಅಲ್ಲಿ ಹೋಗಿ ಪ್ರಸಾದವನ್ನ ದಯವಿಟ್ಟು ಎಲ್ಲರೂ ಪ್ರಸಾದವನ್ನ ಸ್ವೀಕರಿಸಿ ನಂತರ ನಿಮ್ಮ ಮನೆಗೆ ಹೋಗ್ಬೇಕಂತ ನಿವೇದನೆ. ಮತ್ತೆ ಆಗ್ಲೇ ಪ್ರಭು ಅವ್ರು ಹೇಳಿದಾಗೆ ಮುಂದಿನ ವಾರ ಶುಕ್ರವಾರ ಇರತ್ತೆ ನಮ್ಮ ಕೃಷ್ಣ ರಸಾಯನ ಕಾರ್ಯಕ್ರಮ. ದಯವಿಟ್ಟು ಶುಕ್ರವಾರ ಬಂದು ಇದರಲ್ಲಿ ಭಾಗವಹಿಸಬೇಕು. ಮತ್ತೆ ಮುಂದಿನ ಶನಿವಾರ ಎಲ್ಲರೂ ಬಂದು ಹಬ್ಬದಲ್ಲಿ, ಉತ್ಸವದಲ್ಲಿ ಸಾಯಂಕಾಲ ಬಂದು ಭಾಗವಹಿಸಬೇಕಾಗಿ ವಿನಂತಿ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಪ್ರತಿ ಭಾನುವಾರ ಕೂಡ ಅದ್ರ ಜೊತೆಗೆ ಸಾಯಂಕಾಲ 6 ರಿಂದ 7, ಪ್ರತಿ ಶನಿವಾರ 7 ರಿಂದ 8, ಭಾನುವಾರ 6 ರಿಂದ 7 ಭಗವದ್ಗೀತೆ ಮೇಲೆ ಕಾರ್ಯಕ್ರಮ ಇರುತ್ತೆ. ಆಯ್ತಾ? ಪ್ರತಿ ಭಾನುವಾರ ಭಗವದ್ಗೀತೆ, ಪ್ರತಿ ಶನಿವಾರ ಭಾಗವತ. ಸೊ ಅದರಲ್ಲೂ ನೀವು ಬಂದು ಭಾಗವಹಿಸಬಹುದು. ದಯವಿಟ್ಟು ಬನ್ನಿ, ಕುಟುಂಬ ಸಮೇತರಾಗಿ ಬಂದು ಭಾಗವಹಿಸಿ. ಹರೇ ಕೃಷ್ಣ.